ಈಗ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಸುಗಂಧಿಂ ಪುಷ್ಟಿವರ್ಧನಂ ಸನಾವವತೋ ಸನೋ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳ ಮೇಲ್ಗಡೆ ತಗೊಳ್ರಿ. ಕೈಗಳನ್ನು ಜೋರಾಗಿ ಉಜ್ಜಿ ಕಣ್ಮೆಗಾಡಿಸಿ ಕೈಗಳನ್ನ ಈ ರೀತಿ ತಗೊಳ್ರಿ. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ನಿಧಾನವಾಗಿ ಕಣ್ಮೆಯನ್ನ ಹಿಂಗೆ ಒತ್ಕೊಳ್ರಿ. ನಿಧಾನವಾಗಿ ಒತ್ಕೊಳ್ಳೋದು. ಈಗ ಜಾಗಿಂಗ್ ಮಾಡೋಣ. ನಿಧಾನವಾಗಿ ಎಲ್ಲರೂ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಮಾಡೋದು. ಯಾರು ತ್ರಾಸ ಪಟ್ಟುಕೊಂಡು ಮಾಡಂಗಿಲ್ಲ. ಎದ್ರಿ. ಕಟ್ರಿ. ಕಟ್ರಿ. ಬೇಡ ಏನ್ ಆಸೆ ಮದುವೆ ಆಸೆ ಬಂದಿತ್ತು. ಅಲ್ಲಿ ಇದಾಕತ್ಲ ಅವ್ರಿಗೆ ವಿಡಿಯೋದಾಗ ಅದು ಕಟ್ಟೋದು ಮಾಡೋದು ಹೊಸಾಗಿ ಕಾಣ್ತೈತೆ. ಅಲ್ಲಿ ಕಟ್ಟೋದು ಇದು ಹೊಸಾಗಿ ಕಾಣ್ತೈತೆ. ಅದು ವಿಡಿಯೋ ಮಾಡಾಕತ್ತೀವಿ ಅಂದ್ರೆ ಈ ವಿಡಿಯೋ ಸ್ಟಾರ್ಟ್ ಐತೆ ಅಂತ ಕೇಳ್ಬೇಕು. ವಿಡಿಯೋ ಸ್ಟಾರ್ಟ್ ಐತೇನೆ. ಹಂಗಾರ ನಡಿತೈತೆ. ಹಿಂದಗಡಿಸಿ ಕಟ್ಟಾಕತ್ತೀರಿ ಬಿಡ್ರಿ. ಹಿಂದಗಡಿಸಿ ಕಟ್ಟಾಕತ್ತೀರ. Welcome to Bhakti Ki channel. Share and subscribe. Thank you. ನೋಡು ಕೈಗಳು ಎದ್ದ ಬಿಟ್ಟಿರಲಿಲ್ಲ. ನಿಧಾನವಾಗಿ ಮಾಡಿ. ಯೋಗಿಯಾಗುವ ಶಿವ ಯೋಗಿಯಾಗುವ ಶಿವ ಯೋಗಿಯಾಗುವ
ನಿಧಾನವಾಗಿ ಕೈಗಂತು ಚೇಂಜ್. ಇದೆರಡೂ ಕೈಗಂತು ನೋಡ್ರಿ, ನಿಧಾನ ಮಾಡಿ ಎರಡೆರಡು ಸಲ ಇದೇನ್ ಮಾಡ್ರಿ, ಯಾರಿಗೆ ಎಷ್ಟ ಆಕೈತೆ ನೋಡ್ರಿ, ನಿಧಾನ ಹಿಂಗ್ ತಗೋರಿ, ಹಿಂಗ್ ಮಾಡ್ರಿ ಹಿಂಗದಿ. ಹಾ ಬರ್ರಿ, ಹಾ ಹಾ ಹಿಂಗ್ ತಗೋರಿ, ಚೇರ್ ಮ್ಯಾಗ ಕುಂತಂಗ್ ಮಾಡೋದು. 8 2 1 ठीक है रे 2 ये तोड़ ಕೈಗಳು ಹಿಂಗ್ ತೋರು, ಅದನ್ನ ಸ್ವಲ್ಪ ಹಿಂಗ್ ಮಾಡು, ಅದನ್ನ ಹಿಂಗ್ ತೋರು, ಅದನ್ನ ಯಾರಿಗೆ ಬರ್ತದ ನೋಡ್ರಿ ಅವರು ಪೂರ್ಣವಾಗಿ ಹಿಂಗ್ ಮಾಡ್ಬೇಕು. ಹಿಂಗ್ ತೋರು ಪೂರ ಹಿಂಗ್ ಮಾಡ್ರಿ. ಹಾ ಹಿಂಗ್ ಮಾಡ್ಬೇಕು, ನಿಮ್ ನಡ ಎಲ್ಲ ಹೋಗ್ಬಿಡ್ತದೆ, ಅದು ಶಕ್ತಿ ಬರ್ತದೆ. ತೋರಿ ಹಿಂಗಿರ್ಲಿ ತೋರಿ, ಕೈಗಳ ಹಿಂಗೆ ಯಾವ ಹಿಂಗ್ ಮಾಡ್ಬೇಕು ನೋಡಿ. ಮುಂದ್ಸಬೇಕು ಅದೋ ಸಬೇಕು, ಸೈಡ್ ಚೇಂಜ್ ಪಾದ ಬರ್ಲಿ, ಸ್ಪೀಡ್ ಮಾಡಿ ಬಟ್ಟಿ ವಜ್ಜು ವೇಟು ಲಾಸ್ ಮಾಡ್ಕೋಬೇಕಾರೆ ಮಾಡಬೇಕು. ತೋರಿ ಕೈಗಳನ್ನು ತೋರಿ, ಚೇಂಜ್ ತೋರಿ, ಸ್ವಲ್ಪ ಕಾಲುಗಳ ನಿಂತ್ಕೊಡಿ. ಹಾ ಚೇಂಜ್ ತೋರಿ, ಎಡಗಾಲ ನಿಂದು ಬಲಗಾಲ ತೋರಿ, ಆಮೇಲೆ ಸೈಡ್ ಬಲಗಾಲ ತೋರಿ. ಹಾ ಈಗ 8 ಎಡಗಾಲ 2 3 4 1 2 3 4 1 2 3 4 1 2 3 4 1 2 3 4 15 ಸ್ಪೀಡ್ ಮಾಡು. ಆಮೇಲೆ ಕೈಗಳು ಬರ್ಲಿ, ಇದ ಒಂದು ಮ್ಯೂಸಿಕ್ ಹಾಕಿ ಅದನ್ನ ಹಾಡ ಹಾಕನು, ಅದನ್ನ ಸ್ವಲ್ಪ ಒಂದು 2 ಮಾಡ್ಸುನು ಮಾಡ್ತೀನಿ.
ವಿಡಿಯೋ ಮಾಡ್ತಿರೋದನ್ನ ನೀವು ಬರ್ರಿ. ಅದೇ ಏನ್ ಸರ್ ಕೇಳ್ಸೋದು ಏನ್ ಬೇಕಾಗಿದೆ? ಅದನ್ನ ಹಾಡ ಹಾಕ್ತೀನ, ಅದನ್ನ ಚಂದ ಐತದ. ಈ ಮಿಲ್ಟ್ರಿ ಅವ್ರು ಮಾಡ್ತಾರಲ್ಲ ಅದನ್ನ ಹಾಕೊಂಡು ಎಲ್ಲ ಹುಡುಗರು ಸ್ವಲ್ಪ ಹುಡುಗರು ಮುಂದೆ ತರಲಿ. ಒಂದ್ ಬಾಟ ಕೈಲದ ಅದನ್ನ ನೀನೇ ವಿಡಿಯೋ ಮಾಡ್ಬೇಕು ಎಲ್ಲಾರು ಬಿಸ್ನೆಸ್. ಕುಂಡ್ರದ್ರೆ ಎದ್ರಿ ಕೂತ್ರಿ ಅದು ಎದ್ರಾಗೈತಿ. ಮೊಬೈಲ್ ಯಾರ್ದೈತ್ರಿ? ಮೊಬೈಲ್ ಈ ಹಾಡ ಹಾಕ್ತಾನೆ. ನಾ ಯಾವ ಮಾಡ್ತೀನಿ ಅವ್ನು ಮಾಡ್ಬೇಕ. ನೀವು ಅದನ್ನ ವಿಡಿಯೋ ಮಾಡ್ಕೋಬೇಕು. ಸೌಂಡ್ ಮಾಡ್ತಿರ್ಲ, ಸೌಂಡ್ಗೆ ಏನು ತಲೆ ಕೆಡಿಸ್ಕೊಳ್ಳಿ, ಅದು ಸೌಂಡ್ ಜಾಸ್ತಿ ಬರಲಿ. ಇದು ನಾ ಏನು ಹೇಳೋದು ಬೇಕಾದ್ರೆ ನೋಡಿ ನೋಡಿ ನೋಡಿ. 1 2 3 4 1 2 3 4 ಅದನ್ನ ಮಾಡ್ರಿ. ಹಾಗ ವಿಡಿಯೋ ಎಲ್ಲರೂ ಬನ್ನಿ. ಅದನ್ನ ನೋಡ್ರಿ. ಇಲ್ಲಿ ಮ್ಯಾಗ ಬಾ ಜಗನ್ನಾಥ, ಮ್ಯಾಗ ಮ್ಯಾಗ ನೋಡ್ರಿ. ಬರ್ರಿ ಎಲ್ಲ ಕೈಗಳು ಮಾಡ್ರಾಗ. ನಾನು ಎಲ್ಲಿ ಬರ್ರಿ? ಬರ್ರಿ. ಸಾಕೆಲ್ಲರೂ ಟಯರ್ಡ್ ಭಾಳ. ಸ್ವಲ್ಪ ದೀರ್ಘವಾಗಿ ಕೈಗಳನ್ನ ಹಿಡ್ರಿ. ಉಸಿರಾಟ ಕ್ಲಿಯರ್ ಕಣ್ಣು ಮುಚ್ಚ್ರಿ. ಈಗೇನು ಮಾಡ್ರಿ? ಕೈಗಳನ್ನು ಹಿಂಗೆ ತಗೊಳ್ರಿ. ಇಷ್ಟು ಹಿಂಗೆ ನಿಧಾನವಾಗಿ ಹಿಂಗೆ ಬರ್ರಿ. ಸ್ವಲ್ಪ ಹಿಂಗೆ ಅಳಿಯಾಡ್ಸ್ರಿ. ಹಿಂಗೆ ಮಾಡ್ರಿ. ಹಿಂಗೆ ಅಳಿಯಾಡ್ಸಿ.
ಹಾ ಸ್ವಲ್ಪ ಕೈಗಳು ನಿಂತವ್ರಿ. ನೆಗೆಟಿವ್ ಮುಂಜಾನೆ ಎದ್ದುಗಳು ಇರ್ತಾವು, ತಿರ್ಯಾಗ ಹಾಕೊಂಡಿರ್ತೀರಿ, ಅವೆಲ್ಲ ಬಿಡ್ಬೇಕು. ನೆಗೆಟಿವ್ ಎಲ್ಲ ಹೊರಗೆ ಹೋಗ್ಬೇಕು. ಪೂರ್ಣ ಹಿಂಗೆ ಮಾಡಿ ಅಡ್ಗೆರ್ಸ ಹೋಲಿ, ಎಲ್ಲ ಹೊರಗೆ ಹೋಲಿ, ಪೂರ್ಣ ಅಡ್ಗೆರ್ಸ. ಹಾ ನೋಡ್ರಿ, ಈಗ ನೆಗೆಟಿವ್ ವಿಚಾರಗಳೆಲ್ಲ ಹೋಗ್ಬಿಡ್ತಾವ. ಈಗ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ ಏನ್ ಮಾಡ್ರಿ, ಭುಜವನ್ನ ಇತ್ತು ಇಲ್ಲಿ ನಡೆದ ಮ್ಯಾಗ ತಿರ್ಗಿಸಿ ತಿರ್ಗಿಸಿ, ಅವನ್ನ ರಿವರ್ಸ್ ಮಾಡಿ ಕೈಗಳು ಹಿಂಗೆ ತಗೋ. ಇಲ್ಲ ಮಾಡಿ ಬನ್ನಿ. ನೋಡಿ ಈಗೇನ್ ಮಾಡ್ರಿ, ನಿಧಾನವಾಗಿ ಬಲಗೈಯನ್ನು ಹಿಂಗೆ ತಿರುಗಿಸಿ, ಪೂರ್ಣ ತಿರುಗಿಸಿ, ರೊಟೇಟ್ ಮಾಡ್ರಿ ಮಾಡ್ರಿ, ತಿರುಗಿಸಿ. ಹಾ ಪೂರ್ಣ ಹಿಂಗೆ ಬರ್ರಿ. ಹಾ ಆಮೇಲೆ ರಿವರ್ಸ್ ಮಾಡ್ರಿ, ಬರ್ರಿ. ಹಾ ಈಗ ಎಡಗೈಯನ್ನು ತೋರಿ ಬರ್ತೀವಿ. 80 ಲಕ್ಷ ಆಸನಗಳವ. ಎಷ್ಟು ರೀ? ನಮಗೊಂದು 80 ಮಾಡಕ್ಕಾಗಂಗಿಲ್ಲ, ಹೌದಲ್ಲ? 80 ಲಕ್ಷ ಜೀವರಾಶಿಗಳದಾವ, ಅವಕ್ಕೆಲ್ಲವನ್ನ ಹೆಸರಿಟ್ಟಾರೆ. ಅದನ್ನ ಪತಂಜಲಿ ಋಷಿಗಳು ಮಾಡಿದವ್ರು ಅದಾರ. ಈಗ ಏನ್ ಮಾಡ್ರಿ, ಎರಡೂ ಕೈಗಳನ್ನು ಈಗ ನಿಂತಿರಲ್ಲ, ಒಂದೊಂದು ಕೈ ಮಾಡಿದಿಲ್ಲ, ಹಿಂಗೆ ಮಾಡ್ರಿ. ಈಗ ತಿರುಗಿಸಿ, ಕೈಗಳೆಲ್ಲ ಲೂಸ್ ಆಗ್ತಾವ. ನಿಮ್ಮ ಕುತ್ತಿಗೆ ನೋವುಗಳು, ಸ್ಪಂಡಲೈಸಿಸು, ಕೈ ನೋವುಗಳು, ಮೊಣಕೈ ನೋವುಗಳು ಎಲ್ಲ ನಿವಾರಣೆ ಆಗ್ತಾವ. ಬರ್ಲಿ ಬರ್ಲಿ ಬರ್ರಿ ಬರ್ರಿ ಬರ್ರಿ, ತಿರುಗಿಸಿ ತಿರುಗಿಸಿ ತಿರುಗಿಸಿ, ಒಯ್ಯಿರಿ ಜೋರಾಗಿ ಒಯ್ಯಿರಿ. ನಮ್ದು ಅಲ್ಲ ಅಂತೇಳು, ತಗೋಕ ಬಾಜುದವ್ರಿಗೆ ಹೇಳು, ನಮ್ಮ ಕೈ ತಗೋರಿ ಹೇಳು. ವೆರಿ ಗುಡ್. ನೋಡ್ರಿ ಇವೆಲ್ಲ ಲೂಸ್ ಆದವಲ್ರಿ, ನೋಡಿ ಆಕ್ಟಿವ್ ಆಗ್ತಾವ. ಡೈಲಿ ಹಿಂಗೆ ಮಾಡ್ರಿ ನೀವು. ಸ್ವಲ್ಪ ಏನ್ ಮಾಡ್ರಿ, ಈ ರೀತಿ ಹಿಂಗ್ತೀರಿ ನೋಡ್ರಿ. ಇದನ್ನ ಫಿಂಗರ್ ಮಾಡೋದ್ರಿಂದ ಕಾಲಿನ ನೋವುಗಳೆಲ್ಲ ನಿವಾರಣೆ ಆಗ್ತಾವ. ಮೊಣಕಾಲು ನೋವುಗಳು ಕುಂಡ್ರಾಕ ಹೇಳಕ್ ಬರೋದಿಲ್ರಿ, ವೇಟ್ ಜಾಸ್ತಿ ಆಗಿರ್ತದೆ ನೋಡ್ರಿ, ಅವ್ರಿಗೆ ಭಾಳ ತೊಂದರೆ ಆಗ್ತಾವ. ಅವ್ರು ಏನ್ ಮಾಡ್ಬೇಕು, ಸ್ವಲ್ಪ ಹಿಂಗೆ ನಡಿಬೇಕು ಈ ರೀತಿ. ಕಿಟಕಿಗಳೆಲ್ಲ ತೆರೀರಿ. ಆಮೇಲೆ ಮಾಡ್ರಿ, ಹಿಂಬಡಿ ಮ್ಯಾಗ ನೋಡ್ರಿ. ಹಿಂಬಡಿ ಮ್ಯಾಗ ನೋಡ್ರಿ. ವಿಡಿಯೋ ಭಾರಿ ಆಗಿರ್ಬೇಕಲ್ಲ ಅದು ವಿಡಿಯೋ ಆಗಿರ್ಬೇಕಲ್ಲ, ಅದು ವಿಡಿಯೋ ಚೆನ್ನಾಗಿರ್ಬೇಕು. ಆ ಹಾಡದ ಮಿಲ್ಟ್ರಿ ಒಳಗೆ ಮಾಡ್ತಾರೆ. ಈಗೇನ್ ಮಾಡ್ರಿ, ಹಿಂಗ ಹಿಂಗ್ ನೋಡುದು ಹೆಂಗ್ ನಡೀತಾರ ಗೊತ್ತಲ್ರಿ. ಒಬ್ಬೊಬ್ರು ಹಿಂಗ್ ನಡೀತಾರೆ. ಈಗ ನಾವು ಹಂಗೆ ಬರಬಾರ್ದು ಮಾಡಿಬಿಡ್ರಿ. ಹಂಗ ನೋಡಿ ಹಿಂಗ್ ನಡೀತಿರ್ತಾವ. ಕುಷ್ಟ ಆಗಿರ್ತಾರ. ಈಗೇನು ಕುಷ್ಟ ಹೋಗೈತಿ. ಈಗ ಹಿಂಗ್ ಹಿಂಗೆ ನೋಡು, ಕೈಗಳು ಹೆಂಗಿರ್ಬೇಕು, ಹಿಂಗೆ ಪ್ರಾಕ್ಟೀಸ್ ಮಾಡಿ. ಈಗ ಹಂಗ ಬರಬಾರ್ದು ಅಂತ ಮಾಡಿಬಿಡುದು. ಈಗ ಮಾಡಿಬಿಟ್ರೆ ಅದು ಮುಂದೆ ಬರ್ಬೋದು. ನಿಮ್ಗೆ ನಮ್ಕಿದ್ ಬೇರೆಕಿದಾರು ಬ್ಯಾಡ ಸನಕ್ಕೆ ಹೋಗೋದು ಬೇಡತ್ತಾವ. ಈಗೇನ್ ಮಾಡ್ರಿ, ಹಿಂಗ್ ಮಾಡ್ರಿ. ಈಗ ಎರಡೂ ಕಾಲ ಹಿಂಗ್ ತಗೋರಿ. ಈಗ ಹಿಂಗ್ ಮಾಡಿ ಮತ್ತ ಈಗ ನಡೀತಿರ್ತಾರಲ್ಲ ಅವ್ರು ನೋಡಿರಿ, ಭಾಳ ಮಂದಿ ಹಿಂಗಿರ್ತಾರೆ. ಕಾಲು ಹಿಂಗಿರ್ಬೇಕ, ಹಿಂಗ ನೋಡಿ. ಮೊಣಕಾಲು ನೋವು ನೋಡಿ, ಕೀಲ ಇದು ಹೆಂಗ ನೋವು ಆಗ್ತಾವ ನೋಡ್ರಿ. ಎಲ್ಲ ಸಡಿಲ ಆಗಿಬಿಡ್ತಾವ, ಅಂಗಮರ್ದನೆ ಆಗ್ತಾವ. ಎಲ್ಲ ನರನಾಡಿ ಒಳಗೆ ಎಲ್ಲ ನಿಮ್ಗೆಲ್ಲ ಏನಂತಾವಲ್ಲ ಸರ್ವಿಸಿಂಗ್ ಆಗಿಬಿಡ್ತೈತಿ. ಬೇಕಾದಂಗೆ 100 ವರ್ಷ ಜಗ್ತೀರಿ ನೀವು. ಹೆಂಗ 30 ಲೀಟರು ಸೈಕಲ್ ಮೋಟರ್ ಸರ್ವಿಸಿಂಗ್ ಮಾಡಂದ್ರೆ ಹಂಗೆ ಮೈಲೇಜ್ ಜಾಸ್ತಿ ಕೊಡ್ತೈತಿ ನೋಡ್ರಿ. ಹಂಗೆ ನಿಮಗೆ ಏಜ ಹೆಚ್ಚು ಆಯುಷ್ಯ ಆಗ್ತೈತಿ. ನೀವು ಈಗ ನೀವು ಭಾಳ ಸಾಕೀಗ. ಈಗೇನು ಮಾಡೋನು,
ಬಲಗಾಲನ್ನು ತೋರಿ ಹಿಂಗಿಡ್ರಿ. ಪಾವ್ ಗರಂ ಅನ್ರಿ ಎಲ್ಲ ಪಾವ್ ಗರಂ ಯಾಕೆ ಪಾವ್ ತಳಗ್ ಬೀಳ್ತೈತಿಲ್ಲ. ಪಾವ್ ಗರಂ ಪೇಟ್ ನರಂ ಸಿರ್ ತಂಡಾ ರೋಗ ಕೋ ಮಾರದಂಡ. ಹೆಂಗ್ ಮಾಡೋದು? ಮಾರದಂಡ. ಶಿಕ್ಷರ ಆಗ್ಬೇಕು, ಶಿಕ್ಷರ. ಇನ್ನೊಂದು ತೋರಿ. पाँव गरम, पेट नरम, सिर ठंडा, जल्दी उठो, योग करो ದಂಡ. ಬಹಳ ಮಂದಿ ಏನಾಗ್ತಾರೆ, ಕೆಲವೊಬ್ರು ಏನಂತಾರ, ರೋಗಕ್ಕೋ ಯೋಗಕ್ಕೋ ದಂಡ ಅನ್ನತ್ತಾರ. ಹೌದು, ಮರ್ತು ಬಿಟ್ಟೆ. ಈಗ ತಾಡಾಸನ ಮಾಡೋಣ. ಯಾರಿಗಾರ ಪುಸ್ತಕ ಬೇಕಾದ್ರ ಧರ್ಮಸ್ಥಳದವ್ರ 100 ರೂಪಾಯಿ ಬೇಕಾದ್ರೆ ತಗೋಬಹುದು. ನೀವು ಅದಕ್ಕೆ ಇದನ್ನ ಮಾಡ್ತಿರ್ತೀರಿ. ಪುಸ್ತಕ ಮನೆಯೊಳಗಿತ್ತಂದ್ರ ಮಕ್ಕಳು ನೋಡಿ ಮಾಡಬಹುದು. ಈಗ ಯಾರೋ ಹೇಳಿದ್ರಿ ಅಂತ ತಂದಿದ್ದೆ. ಈಗ ಸಮಸ್ಯೆ ನಿಲ್ರಿ, ಹಿಂಗ್ ನಿಲ್ರಿ. ಎಲ್ಲರೂ ಚೆನ್ನಾಗಿ ಮಾಡ್ಬೇಕು. ಎಲ್ಲ ವಿಡಿಯೋ ಮಾಡ್ತಿರ್ತಾರ. ಸಂಪೂರ್ಣಿಟಿ ಮಂದಿ ಎಷ್ಟು ಎಕ್ಸ್ಪರ್ಟ್ ಕೇಳಕತ್ತಾರ. ನಮ್ಗೆ ಭಾಳ ಚಲೋ ಐತ್ರಿ ಅಂತೇಳಿ ದೂರ ಕೇಳಾಕ್ತಾರ. ಬಹಳಷ್ಟು ನಮ್ಗೆ ನಾವು ಕೊಡಗದವ್ರು ಕೇಳ್ತಾರು, ಅಂಕೋಲದವ್ರು ಕೇಳಾಕ್ತಿದ್ದಾರೆ. ಅಂಕೋಲದ ಯೋಗ ಹಾಳಾಕ್ತಿದ್ದೆ ನಾ. ಎಷ್ಟು ಚೆನ್ನಾಗಿ ಮಾಡ್ತಾರ್ರಿ ಹುಡುಗರು ಅಂತ ಕೇಳಾಕ್ತಿದ್ರು ಅವ್ರು. ನೋಡ್ರಿ, ಕೈಗಳು ಹಿಂಗಿರ್ಲಿ. ನೋಡ್ರಿ, ಸೊಟ್ಟ ಐತಿ ನೋಡಿ, ಎತ್ತ ನೋಡ್ಕೊಳ. ಯಾಕೆ ಹಿಂಗೆ ಸೀದಾ ಇರ್ಬೇಕು. ಅವ್ರು ಯಾರವ್ರು? ನೀಲಿ ಕಪ್ ಟೀ ಶರ್ಟ್ ನೋಡ್ಕೊರಿ. ನೋಡ್ರಿ, ನಿಮ್ ಕೈ ಹಂಗೆ ಐತಿ. ಅವ್ರು ಎಬ್ಸ್ರಟ ಪಾಪ್ಸಿ ಕೈಯೊಳಗೆ ಶಕ್ತಿ ಇರಂಗಿಲ್ಲ. ಅವ್ರು ಹಿಂಗೆ ಮಾಡೋ ಸೊಟ್ಟ. ಹಿಂಗ್ಯಾಕೆ? ನಿನ್ನೆ ರಾತ್ರಿ ಊಟ ಮಾಡಿರಲ್ಲ, ಮತ್ತೆ ಹೆಂಗಿರ್ಬೇಕು? ಮಿಲಿಟ್ರಿ ಅವ್ರು ಇರಂಗಿರ್ಬೇಕು. ಈಗ 8 ದಿವಸ ಆಯ್ತು ನಿಮ್ಗೆ. ನಾವೆಲ್ಲ 6 ದಿವಸ ಹೇಳ್ತೀವಿ. ಪೂರ್ಣ ಎತ್ತರಿ ಪೂರ್ಣ. ಯಾರೋ ಜಗ್ಲಿಕ್ಕೆ ತರ ತಿಳ್ಕೊಳ್ಳು, ಮ್ಯಾಗ ಹಿಡ್ದಾರ ತಿಳ್ಕೊಳ್ಳು. ಹಂಗ್ಯಾಕೆ ಸೊಟ್ಟ ನೋಡ್ಕೊ? ಹಂಗ್ಯಾಕಾಗಲ್ಲ? ನೋಡು, ಸೀದಾ ಮ್ಯಾಗ ನೋಡ್ಕೊ. ನಿನ್ ಕೈ ಹಂಗೈತಿ, ಹಿಂಗೈತಿ ನಿನ್ ಕೈ. ಹೆಂಗಿರ್ಬೇಕು? ಭುಜದ ಸಮಾಂತರ, ಹಿಂಗ ಭುಜಕ್ಕೆ ಸಮಾಂತರವಾಗಿರ್ಬೇಕು. PT ಎಕ್ಸರ್ಸೈಸ್ ಹಂಗ ಶಾಲೆ ಕಲ್ಸಿರ್ತಾರ. ನಮ್ಮ ಗುರುಗಳು ಇಲ್ಲೇ ಅದಾರ. PT ಟೀಚರ್ ಬಂದಾರಿಲ್ರಿ ಇವತ್ತು? ಬಂದಾರ ಸರ್, ಇಲ್ಲೇ ಅದಾರ ಬಾಜುಕ. ನೀವು ಮತ್ತೆ ತಪ್ಪು ಮಾಡಿದ್ರ ಬೈತಾರ ನೋಡು. ಹಂಗ ಕೈಗಳು ಹಂಗ ಏನೇನು ಚಾಚಿರ್ಲ ಅದೇ ಕೈಗಳು ಮುಂದೆ ಬರ್ಬೇಕು. ಕಾಲುಗಳು ಮಡಚಬಾರ್ದು. ಹಣಿಯನ್ನ ಮೊಣಕಾಲಿಗೆ ಹಚ್ಚಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ನೋಡ್ರಿ, ಯಾರಿಗೆ ನಡ ಹಸ್ತತ್ ನೋಡ್ರಿ, ಕಾಲು ಬಗ್ಗಿಸಬಾರ್ದು. ಹಿಂಗಿರ್ಬೇಕು ನೋಡ್ರಿ. ಅವನ್ನ ಅರ್ಧ ಚಕ್ರಾಸನ ಮಾಡೋಣ. 2 ಕೈಗಳು ನಡದ ಮ್ಯಾಗಿರ್ಲಿ. ಈ ಭಾಗ ಸೀದಾ ಇರ್ಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾಡಿ. ಭಾಳ ತ್ರಾಸ ಮಾಡ್ಕೊಂಡು ಮಾಡಂಗಿಲ್ಲ. ಆರಾಮಾಗಿ ಮಾಡೋದು. 2 ಕಾಲುಗಳನ್ನ ಸಾಧ್ಯ ಆದ್ರೆ ಕುಡಿಸ್ರಿ. ವಿದ್ಯಾರ್ಥಿಗಳಿದ್ದೀರಿ, ಈಗಿಂದ ಕಲಿಬೇಕು. ನೀವೆಲ್ಲ ವಯಸ್ಸಾದವ್ರು ನಡೀತೈತಿ. ನೀವು ಕುಡಿಸ್ಬೇಕು. ಕಾಲುಗಳು ಕುಡಿಸ್ರಿ ನೋಡೋಣ. ಸ್ವಲ್ಪ ಹಿಂಗಿರ್ಲಿ. ನೋಡ್ರಿ, ಮಿಲಿಟ್ರಿಯಾಗ ಇವು 2 ಕಾಲು ಕೂಡಬಾರ್ದು. ಹಿಂಗೆ ಕೂಡಿದ್ರೆ ಪೊಲೀಸರು ತಗೊಳಂಗಿಲ್ಲ. ಇಲ್ಲೇ ಅಂತಿರ್ಬೇಕು. ಯಾರು ಕೂಡ್ತಾವ ನೋಡ್ರಿ. ಕೂಡಿದಂದ್ರೆ ಏನಾಗ್ತಾವ? ತೊಡಕ್ ಹಾಕೊಂಡು ಬೀಳ್ತೀರಿ ಅಂತೇಳಿ ಮಿಲಿಟ್ರಿಯಾಗ ಓಡ್ಬೇಕಾಗತಿ. ಪ್ಯಾರಾಚೂಟ್ ಅಂತ ಟ್ರೈನಿಂಗ್ ಕೊಡ್ತಾರ. ನಾ ಪ್ಯಾರಾಚೂಟ್ ಟ್ರೈನಿಂಗ್ ಮಾಡಿದೆ. ಎಷ್ಟು ಓಡಬೇಕು? 22 ಕಿಲೋಮೀಟರ್ ಓಡಬೇಕು. ಆ ಪ್ಯಾರಾಚೂಟ್ ವಿಮಾನದಿಂದ ಜಿಗಿತಾರಲ್ಲ, ಜಿಗದ್ಗಳನ್ನ ಅದು 22 ಕಿಲೋಮೀಟರ್ ಓಡ್ತಾವ. ಎಳ್ಕೊಂಡು ಹೋಗ್ತಾವ. ನಿಮಗೆ ಓಡಾಕ ಅಲ್ಲಿ ಏನ್ ಮಾಡ್ತೈತಿ? ಅದು ತಳಗಿ ಎಳ್ಕೊಂಡು ಹೋಗ್ಬಿಡ್ತೈತಿ. ಕಾಲೆಲ್ಲ ಕೆಚ್ಚಿ ಹೋಗ್ಬಿಡ್ತಾವ. ಅಷ್ಟು ಶಕ್ತಿ ಇರ್ಬೇಕು. NCC ಯಾರು ಮಾಡಿದ್ರೆ ಅವ್ರದ್ರೆ ಇಲ್ಲಿ ಯಾರಿಲ್ಲ. NCC ಒಳಗೆ ಟ್ರೈನಿಂಗ್ ಕೊಡ್ತಾರ. ಪ್ಯಾರಾಚೂಟ್ ಆಬ್ಸ್ಟಾಕಲ್ಸ್ ಕೋರ್ಸ್ ಕೊಡ್ತಾರ. BC ಎಕ್ಸಾಮ್ ಮುಗಿಸಿದ್ನ. PSI ಅರ್ಧ 6 ತಿಂಗಳು ಟ್ರೈನಿಂಗ್ ಮಾಡ್ಕೊಂಬಂದ. PSI ಟ್ರೈನಿಂಗ್ ಅದು ಹೋಲಿಲ್ಲ. ನಂತರ
ಅದೆಲ್ಲ ಮರಾಠ ರೆಜಿಮೆಂಟಲ್ ಸೆಂಟರ್ ಐತಿ ಬೆಳಗಾವ್ದಾಗ, ಕಮಾಂಡೋ ಏರಿಯಾ ಐತಿ. ಅದನ್ನ ಒಂದ್ಸಲ ನೋಡ್ರಿ, ಭಾರಿ ಐತೆ ಅದು ಕಮಾಂಡೋ ಏರಿಯಾ. ಅಲ್ಲಿ PSR ಟ್ರೈನಿಂಗ್ ಅವ್ರು ಕೊಡ್ತಾರ, ಮಿಲಿಟರಿ ಅವ್ರು ಕೊಡ್ತಾರ. ನಮ್ಮ ಭಾರತ ದೇಶದೊಳಗ ಬೆಳಗಾವಿ ಜಿಲ್ಲೆ ರೆಜಿಮೆಂಟಲ್ ಸೆಂಟರ್ ಇರ್ತದ. ಅದು ಹೆಂಗಂದ್ರೆ ಇಡೀ ನಮ್ಮ ಭಾರತ ದೇಶ ಎಲ್ಲಾ ದೇಶಕ್ಕಿಂತ ಫಾಸ್ಟ್ ಮಾರ್ಚಿಂಗ್ ಮಾಡಿಸ್ತಾರೆ. ಫಾಸ್ಟ್ ಮಾರ್ಚಿಂಗ್ ಗಿದಿ ಫಾಸ್ಟ್ ಮಾರ್ಚಿಂಗ್ ಅಂದ್ರೆ ನಮ್ಮ ಭಾರತ ದೇಶ ಅನ್ನೋ ಬೆಳಗಾವಿ ಹೆಮ್ಮೆ ಪಡೋ ಚಪ್ಪಳ ಕಟ್ರಿ ಎಲ್ಲರೂ. ನಾನು ಹೋಗಿದ್ದೆ, ಫಾಸ್ಟ್ ಮಾರ್ಚಿಂಗ್ ಮಾಡಿಸ್ತಾರೆ ಎಲ್ಲ ರೆಜಿಮೆಂಟಲ್ ಸೆಂಟರ್. ಅದ್ರೊಳಗೆ ನಾನು ಪ್ರಶಸ್ತಿ ತಗೊಂಬಂದನೆಲ್ಲ ರೆಜಿಮೆಂಟಲ್ ಸೆಂಟರ್ದಾಗ. ಅಲ್ಲಿ ಅವಾಗ ಸೀನಿಯರ್ ಅಂಡರ್ ಆಫೀಸರ್ ಇದ್ನ. ಸುಮಾರು 6,000 ವಿದ್ಯಾರ್ಥಿಗಳಿಗೆ ಮಾರ್ಚಿಂಗ್ ಮಾಡಿಸ್ತಿದ್ನ. ಎಷ್ಟು ಸಾವಿರ ಮಂದಿಗೆ? 6,000. ನಮ್ಮ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳು ಬಂದಿದ್ದೆ NCC ಹುಡುಗರಿಗೆ. ಅಲ್ಲಿ ಟ್ರೈನಿಂಗ್ ತಗೋತಿದ್ದೆ ನಾ. ಕರ್ನಲ್ ರಾಯ್ ಅಂತೇಳಿ ಅವರು ನಮ್ಮ ಮ್ಯಾಗಿನ ಕಮಾಂಡೋ. ಅವ್ರು ಹೆಂಗಿದ್ದಾರಂದ್ರ, ನೀವ್ ಏನಾರು ತಪ್ಪು ಮಾಡಿದ್ರೆ ಜಾಡ್ಸಿ ಬೂಟ್ಗೆಲ್ಲ ಒದ್ದು ಬಿಡ್ತಿದ್ದಾವ್. ನಾನು ಒದ್ದಡ ಹೊಡೆದ್ರು ಹೋಗಿ ಬಿದ್ದಿದ್ನ. ಒಂದಿಷ್ಟು ತಪ್ಪು ಮಾಡಿದ್ರೆ ಒದ್ದ ಬಿಡ್ತಿದ್ರು ಅವ್ರು. ನಮ್ಮ ಕಡೆಯಿಂದ ಪರ್ಮಿಷನ್ ತಗೊಂಡಿರ್ತಾರೆ. ಸತ್ತರ ಏನಾದ್ರ ನೀವೇನು ಯಾರು ಜವಾಬ್ದಾರ ಅಥವಾ ತಂದೆ ತಾಯಿಗಳು ಸಹಿ ಮಾಡಿಸ್ಕೊತಾರ ಅವ್ರು. ನಾವು ಸತ್ತರು ಬರ್ತಾರೆ ಯಾರು ಏನು ಕೇಳಂಗಿಲ್ಲ, ಹಂಗೆ ಬರ್ಸ್ಕೊತಾರ. ಅಂತ ಟ್ರೈನಿಂಗ್ಗಳನ್ನ ನಾವು ವಿದ್ಯಾರ್ಥಿಗಳು ಮಾಡ್ಬೇಕು. ಅಂದ ಕಠೋರ ಇವೆಲ್ಲ ಯೋಗ. ನನಗೆ ಯೋಗ ಅಂದ್ರೆ ಏನೂ ಗೊತ್ತಿದ್ದಲ್ಲ. ರಿಟೈರ್ಡ್ ಆದಾಗ ಯೋಗಕ್ಕೆ ಬಂದೆ ನಾನು. ಹಿಂಗೆ ನಿಮ್ಗೈತೆ ಹೋಮ್ ಇದ್ದೆ, ಏನೂ ಬರ್ತಿದ್ದಿಲ್ಲ ನನಗೂ. ನಂತರ ಇದು ಯೋಗ ಕಲಿಬೇಕಾಗ್ತದೆ. ಈಗ ಅರ್ಧ ಚಕ್ರಾಸನಕ್ಕೆ ಬಂದು ನಿಂತೇನಲ್ಲ, ಮಾಡಿರಿ ಮರ್ತೇನೆ ನಾನು. ಏನಾಯ್ತು, ಅರ್ಧ ಚಕ್ರ ಮಾಡಿಲ್ಲ. ಈಗ ತಗೋರಿ ಎಲ್ಲ ಕಾಲಗಳನ್ನು ಕೂಡಿಸ್ರಿ. ನಮ್ಮ ಅನುಭವಗಳನ್ನು ನಿಮ್ಗೆ ಹೇಳ್ಬೇಕಾಗತ್ತೆ. ಈಗ ಕಾಲಗಳನ್ನು ಕೂಡಿಸಿರ್ಲ. ಯಾರು ಇವನ್ನೆಲ್ಲ ಕಲಿತೀರಿ, ಮಿಲಿಟರಿ ಒಳಗೆ ಆರಾಮ್ ನಿಮ್ಮನ್ನು ತಗೋತಾರ. ಯಾರು ಯೋಗ ಕಲ್ತಿರ್ತಿರಲ್ಲ ಅವ್ರು ಮಿಲಿಟರಿ ಆಗಲಿ. ಇದು ಒಂದೊಂದು ಆಸನ ಒಂದೊಂದು ನಿಮಿಷ ನಿಲ್ಬೇಕು. ನೀವು ಹಿಂಗೆ ಹೋಯ್ತೀರಿ ಮತ್ತೆ ಬಂದ್ಬಿಟ್ಟಿರ್ತೀರಿ. ಹಂಗೆ ನಿಲ್ಲಂಗಿಲ್ಲ. ಹೆಚ್ಚಿಗೆ ನಿಲ್ಲಬೇಕಾತಂದ್ರ ಅದರ ಲಾಭ ಪಡ್ಕೋಬೇಕಾದ್ರೆ 1 ನಿಮಿಷ ಆ ಆಸನದಲ್ಲಿ ಇರಬೇಕು. ಈಗ ವೃಕ್ಷಾಸನ ಮಾಡೋಣ. ಏನ್ ಮಾಡ್ರಿ, ಕೈಗಳನ್ನ ಈ ರೀತಿ ತಗೋ. ವೃಕ್ಷಾಸನ ಅಲ್ಲ, ತಾಡಾಸನ ಮಾಡೋಣ. ಕೈಗಳು ಹೀಗಿದ್ದು ಆಮೇಲೆ ನಿಧಾನವಾಗಿ ಹಿಂಗೆ ತಗೋರಿ. ಕೈ ಕುಡಿಸಿ ಹಿಂಗ ಬಳಗಳು ಹಿಂಗೆ ಲಾಕ್ಯಾರಿ ತಗೊಂಡಿರ್ಲ. ಕೈಗಳು ಪೂರ್ಣ ಉದ್ದ ಮಾಡ್ರಿ ನೋಡೋಣ. ಸೊಟ್ಟಿಗೆ ಅವನು ಕೈಗಳು ಅಲ್ಲೇ ಪೂರ್ಣ ತೋರಿ, ಏನಾಗಂಗಿಲ್ಲ. ಈ ಎಲ್ಲ ವ್ಯಾಯಾಮ ಮಾಡಿರಿ, ಗದಿ ಫಸ್ಟ್ ಕ್ಲಾಸ್ ಮಾಡಿರಿ ಎಲ್ಲರೂ. ಪೂರ್ಣ ಮುಂದೆ ತೋರಿ. 2 ಕಿವಿಗೆ ಹತ್ತಿರ ನೋಡು. ಮೊದಲ ಕಿವಿ ಯಾವ ಹತ್ಯಾವ ನೋಡ್ರಿ. ವೆರಿ. ಆಮೇಲೆ ಹಿಂಬಡೆ ಹತ್ತರಿ. ವೆರಿ ಗುಡ್. ಬಿಡಬೇಡ್ರಿ, ಅವ್ರು ಹಾಗೇ ಇರ್ಲಿ. ಕಣ್ಣು ಮುಚ್ಚಬೇಡ. ಕಣ್ಣು ಮುಚ್ಚಿದ್ರೆ ತಳಗೆ ಬೀಳ್ತೀರಿ. ಕಣ್ಣಿರ್ಲಿ, ಕಣ್ ತೆರೀರಿ. ದೋ ವಿಶ್ರ. ಈಗ ವೃಕ್ಷಾಸನ ಮಾಡೋಣ. ಒಂದು ಊಟ ವಿಷಯ ತೆಗಿಲ್ಲ, ಸ್ವಲ್ಪ ಬೈಟಕ್ ತೆಗಿಬೇಕು. ನಿಮ್ಮ ವೃಕ್ಷಾಸನ ಮಾಡ್ಬೇಕಾದ್ರೆ ಬೈಟಕ್ ತೆಗಿಬೇಕು. ಹೆಂಗೆ ತೆಗಿಬೇಕು ನೋಡ್ರಿ. ಎಷ್ಟು ಮಾಡೋಣ್ರಿ. ನಾ ಏನು ಡೇನಿ ಏನೂ ಇಲ್ಲದ್ರೆ ಒಂದೊಂದ್ಸಲ 100 ತೆಗಿತೇನೆ. ಎಷ್ಟು ರೀ? 100. ನೀವು ಎಷ್ಟು ತೆಗಿತೀರಿ ನೋಡೋಣ. ತೆಗಿನ 100 ತೆಗಿತೀರಿ. ಆಗೋದಿಲ್ಲ, ನಾಳೆ ಬರೋದಿಲ್ಲ, ಹೇಳೋದಿಲ್ಲ ನೀವು. ನೋಡೋಣ, ಒಂದು 25 ತೆಗಿಲ್ಲ. 25 ತೆಗಿನ. ಇನ್ನು 5 ತೆಗಿನೋ. 25 ಮಾಡೋಣ. ದೊಡ್ಡವ್ರಿಗೆ ಕೇಳ್ರಿ, ನೀವೇನು ತೆಗಿತೀರ ಅವ್ರು ಬೇಕು. ಅವ್ರಿಗೆ ಕೇಳ್ರಿ, ಸರ್ ಕೇಳಿದ್ರಿ ಸರ್ ಎಷ್ಟು ತೆಗಿದ್ರಿ ಸರ್ ನೋಡೋಣ ತರ. ನೋಡೋಣ ಅವ್ರು ಎಷ್ಟು ಇದಕ್ಕಂತ. ನಾಳೆ ಮಾತು ಹೇಳ್ದೆ. ನಾಳೆಯಿಂದ ಇಲ್ಲ ಈ ತೋರಿ ಎಲ್ಲರೂ. 1 2 3 4 ಹಿಂಬಡೆ ಹಚ್ಚರಿ. 5 6 7 8 ದಾಸ್ ಮಾಡ್ಕೊಂಡ್ ಮಾಡ್ಬೇಡ್ರ. 9 ನಿಮ್ಗೆ ಎಷ್ಟು ಬೇಕು ಅಷ್ಟ ಮಾಡ್ರಿ. 10 11 12 13 ವಯಸ್ಸಾದ್ರು ಮಾಡ್ಬೇಡ್ರಿ. ಎಷ್ಟು ಆಯ್ತು ನೋಡ್ರಿ. 16 ಅಂದ್ರೆ 18
ಹಾ ಹಾ ಯಾರ್ಯಾರು ಶಿಕ್ಷಣ ಹಾಡ್ತಾರ ಹಾ ಕ್ಲಾಸ್ ಮಾಡ್ಕೊಂಡು ಮಾಡ್ಬೇಡ್ರಿ ಯಾರು. ಹಾ 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 38 ಹಾ 42 43 44 45 46 47 48 49 50 ಯಾಕ್ರೋ 51 100 ನೋಡುವ ಹಾ 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 ಸಾಕು ಸಾಕು ಮತ್ ನಾಳೆ ಮಲ್ಕೊಂಡೆ ಬಿಡ್ತೀರಿ ಹೋಗಿ. ಸ್ವಲ್ಪ ದೀರ್ಘವಾಗಿ ಉಸಿರಾಡ್ರಿ. ಸ್ವಲ್ಪ ಇನ್ನೊಂದ್ಸಲ ಕಾಲು ಇದು ಮಾಡ್ರಿ, ಈ ರೀತಿ ರೊಟೇಟ್ ಮಾಡಿ. ಇಷ್ಟು ಮಾಡಿದ್ರೆ ಅಂದ್ರೆ ನಿಮ್ಮ ಬೊಜ್ಜ ವೇಟ ಹೊಟ್ಟೆ ಎಲ್ಲ ಹೋಗ್ಬಿಟ್ಟು ಕರಗಿ ಬಿಡ್ತದೆ. ನೀವು ಡೈಲಿ ಮಾಡ್ಬೇಕು. ಸ್ವಲ್ಪ ಕಾಲನ್ನು ಹಿಡ್ರಿ, ಹಿಂಗೆ ಮಾಡ್ರಿ, ಹಿಂಗೆ ಮಾಡ್ರಿ. ಸ್ವಲ್ಪ ಇಲ್ಲೇ ಸ್ವಲ್ಪ ಹಿಂಗೆ ಮಾಡ್ರಿ. ಸ್ವಲ್ಪ ಈಗ ಒಮ್ಮೆ ಮಾಡಿರ್ತಿರಲ್ಲ ಕಾಲು ಹಿಡಿತಾವ, ನರ್ವ್ಗಳು ಹಿಡಿಯುವಂಥ ಸಾಧ್ಯತೆಗಳು ಇರ್ತಾವೆ. ಸ್ವಲ್ಪ ಇಷ್ಟು ಮಾಡೋದ್ರಿಂದ ಸ್ಲೋ ಆಗಿ ಯಾವಾಗಲೂ ನೀವು ಯೋಗ ಅಥವಾ ಏನೋ ಮಾಡಿದ್ರು ಭಾಳ ದನು ಆದಾಗ ತಳಕ್ ಕುಂಡ್ರಬಾರ್ದು, ಅಡ್ಡಾಡ್ಕೊತ ಇರ್ಬೇಕ್ರಿ. ಈಗ ರನ್ನಿಂಗ್ ಮಾಡಿರ್ತೀರಿ, ಬಂದು ಕುಂಡ್ರಬಾರ್ದು, ನರ್ವ್ಗಳು ಹಿಡಿತಿರ್ತಾವ. ಈಗೇನು ಮಾಡ್ರಿ, ಸೂರ್ಯ ನಮಸ್ಕಾರವನ್ನು ಮಾಡೋಣ. ತೋಳೆಲ್ಲರೂ ನಾನು ಹೇಳ್ತನಾಗ ಅಂದ್ರೆ ಎಲ್ಲರೂ ಎಲ್ಲರೂ ಪರ್ಫೆಕ್ಟ್ ಆಗಿರಲ್ಲ. ಎಲ್ಲರೂ ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನ್ವೇ ನಮಃ, ಓಂ ಕರಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣ ನಮಃ. ವಿಶ್ರಾಮ. ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರ. ನಮಸ್ಕಾರ ಮಾಡಂಗಿಲ್ಲ, ಇವೆರಡು ಕೈ ಸ್ಟ್ರೇಟ್ ಮಾಡ್ಬೇಕು. ತೋಳೆಲ್ಲರೂ ಓಂ ಪ್ರಣಾಮಾಸನ, ಊರ್ಧ್ವಸಾಸನ, ಪಾದಸಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ,
ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಸ್ಥಾಸನ, ಊರ್ಧ್ವಸ್ಥಾಸನ, ಪ್ರಣಾಮಾಸನ, ವಿಶ್ರಾಮ. ಎರಡೂ ಕೈಗಳನ್ನು ತಗೊಳ್ರಿ, ಈ ರೀತಿ ಕೊಂಡ್ರಿ. ಸ್ವಲ್ಪ ಕಾಲುಗಳಲ್ಲಿರಲಿ, ಕುತ್ತಿಗೆ ಹಿಂದ್ಗಡೆ ಚಲ್ರಿ, ಕುತ್ತಿಗೆ ಹೋಗಿರಿ, ಆರಾಮಾಗಿ ಕುಂಡ್ರಿ. ಕಣ್ಣು ಮುಚ್ಚ್ರಿ, ಯಾರು ಮಾತಾಡ್ಬೇಡ್ರಿ, ಕಣ್ಣು ಮುಚ್ಚಿ ಆರಾಮ್ ತಗೊಳ್ರಿ. ರಿಲ್ಯಾಕ್ಸ್, ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಹಾಗೇ ಇರಿ, ಕಣ್ಣು ಮುಚ್ಚಿರಲಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಎಲ್ಲ ಪ್ರಾಣಾಯಾಮಗಳನ್ನ, ಆಸನಗಳನ್ನು ಮಾಡಬೇಕಾದ್ರೆ ಉಸಿರಾಟದೊಂದಿಗೆ ಮಾಡಬೇಕು. ನಿಧಾನವಾಗಿ ಬರ್ರಿ. ಈಗ ಸ್ವಲ್ಪ ಕಾಲುಗಳನ್ನು ಹಿಂಗೆ ಬಿಡಿರಿ, ನೆಲಕ್ಕೆ ಬಿಡ್ರಿ, ಬಿಡ್ರಿ. ಮೊಣಕಾಲು ನೋವುಗಳು ಆಗ್ಯಾವೆ ಸ್ವಲ್ಪ. ಈಗ ಏನು ಮಾಡ್ರಿ, ಸ್ವಲ್ಪ ಈ ರೀತಿ ಹಿಂಗೆ ಅಡ್ಯಾಡ್ಸ ನೋಡ್ರಿ. ಸ್ಪೀಡ್ ಯಾರು ಅಡ್ಯಾಡ್ಸ ನೋಡ್ರಿ, ಯಾರು ಸ್ಪೀಡ್ ಹಾಕವ್ ನೋಡ್ರಿ, ಬಿಡಿಬೇಕು. ಈಗ ಏನು ಮಾಡ್ರಿ, ರೊಟೇಟ್ ಮಾಡ್ರಿ, ಮತ್ತೆ ರಿವರ್ಸ್ ಮಾಡ್ರಿ, ಮತ್ತೆ ಎರಡೂ ಪಾದಗಳನ್ನ ಹಿಂದೆ ಮುಂದೆ ಮಾಡ್ರಿ. ಬಾಳ್ಗಳನ್ನು ಮಾಡ್ತೀರಿ. ಬಟರ್ಫ್ಲೈ ಮಾಡ್ರಿ. ಇವತ್ತೆಲ್ಲರೂ ಫುಲ್ ಬಂದೈತೆ ನೋಡ್ರಿ ಇವತ್ತು. ಮುಗಿತಕ್ಕ ಇರಿ, ಎಲ್ಲರೂ 7:30 ಮುಗಿಸ್ಬಿಡೋನು. 7:30 ಮ್ಯಾಗ 7ಕ್ಕೆ ಯಾರು ಹೋಗೋದಿರಿ? ಸ್ವಲ್ಪ ತಟ್ಟಿ ಅಲ್ಲ, 7:30 ತನಕ ಇರ್ತಿರ್ಲ, 7:30 ತನಕ ಮುಗಿಸ್ಬಿಡೋನು ಇವತ್ತು. ಕೈ ಎತ್ತರಿ ಎಲ್ಲರೂ, ಯಾರ್ಯಾರು ಇರ್ತೀನಿ ಅವ್ರು ಅವ್ರು ಕೈ ಎತ್ತರಿ. 7:00 ತನಕ ಉಳ್ದವ್ರು ಹೋಗ್ತೀರಿ. 7:15 ಮುಗಿಸ್ಬಿಡೋನು ಎಲ್ಲರೂ. ಮುಗಿಸಿರೋಣ ಹೋಗ್ರಿ ಎಲ್ಲರೂ. ಇವತ್ತೊಂದು ದಿವಸ ಹೇಳ್ಕೊಳ್ರಿ, ಮುಗಿಸಿ ಹೋಗ್ರಿ ಎಲ್ಲರೂ. ಇವತ್ತೆಲ್ಲ ಸರ್ ಅವ್ರು ಹೇಳ್ತಾರೆ ನಿಮಗೆಲ್ಲ ಯೋಗದ ಬಗ್ಗೆ ಯಾಕೆ ಮಾಡಬೇಕು ಏನು ಸ್ವಲ್ಪ ಹೇಳ್ತಾರೆ. ಒಂದು 2 ನಿಮಿಷ ಈಗ ಎಷ್ಟು ಹೇಳಿ ಬಿಡುನು ಸ್ವಲ್ಪ. ಈಗ ನಿನ್ನೆ ಈಗ ಉಳಿದ ಆಸನಗಳನ್ನು ಮಾಡೋಣ. ಏನು ಮಾಡಬೇಕು? ಪಶ್ಚಿಮೋತ್ತಾಸನ, ಅರ್ಧ ಪಶ್ಚಿಮೋತ್ತಾಸನ. ಇದು ಹಿಂಗೆ ತಗೋರಿ, ಬಲಗಾಲ ಮಡಿತ್ರಿ, ಎಡಗಾಲ ತಗೊಂಡು, ಹೌದಲ್ಲ? ಈಗ ಹಿಂಗೆ ಹಿಡೀರಿ, ಹಿಂಗೆ ಹಿಡ್ಕೊಡ್ರಿ. ಹಿಂಗೆ ಹಿಡಿದ್ರಲ್ಲ, ಹಿಂಗೆ ಹಿಡಿಯಾಕೆ ಬರ್ತೈತೆ ಎಲ್ಲರಿಗೂ. ಇದನ್ನ ಏನು ಮಾಡಿರಿ, ಹಿಂಗೆ ಸರ್ಸೋತ ಹೋಗ್ರಿ. ತಗೋರಿ ಸರ್ಸಿ. ಈಗ ನೋಡ್ರಿ, ಆರಾಮ ಅನಿಸುತ್ತಿಲ್ಲ ನೋಡಿ. ಯಾರೋ ಬಿಡ, ಕಾಲು ತೆಗಿಯ, ಕಾಲು ಸೈಡ್ ತಗೋ, ಕಾಲು ಸೈಡ್ ತಗೋರು. ಹಿಂಗೆ ತಗೋ, ಹಿಂಗೆ ತಗೊಂಡ್ರಿ. ಯಾರಿಗೆ ಬರ್ತಾರೆ ಅಷ್ಟು ಮಾಡ್ರಿ. ಭಾಳ ಮಾಡಕ್ಕೆ ಹೋಗಿ ಮತ್ತೆ ಮುರ್ಕೋಬೇಡ ಮೊಣಕಾಲುಗಳವರು. ಇಲ್ಲ ಅದು ಹಿಂಗೆ ಹಚ್ಚರಿ, ಹಿಂಗೆ ಹಚ್ಚೋದು. ಇನ್ನು ಈ ಕಾಲು ತಗೋರಿ, ಇದನ್ನು ಮಾಡಿದ್ರಿ. ಏನು ತಗೋರಿ ಹಿಂಗೆ. ಯಾರಿಗೆ ಎಷ್ಟು ಬರ್ತದೆ ಅಷ್ಟ ಮಾಡ್ರಿ, ತ್ರಾಸ ಮಾಡ್ಕೊಂಡು ಮಾಡಬೇಡ, ಆರಾಮ್ ಮಾಡ್ರಿ. ಹಿಂಗೆ ಹಿಡಿದು ಹನಿ ಹಚ್ಚೋದು. ಈಗೇನು ಮಾಡ್ರಿ, ಎರಡೂ ಕಾಲುಗಳನ್ನು ತಗೊಳ್ರಿ. ಎರಡೂ ಕಾಲು ತಗೋರಿ. ಈಗ ಹಿಡ್ಕೊರಿ, ಹಿಡ್ಕೊಂಡ್ರಿಲ್ಲ, ಸರ್ಸ್ಕೋತ ಹೋಗ್ರಿ. ನಿಧಾನವಾಗಿ ಸರ್ಸ್ರಿ ತಗೋರಿ. ಹಿಂಗೆ ಬಂತಿಲ್ರಿ, ಬತ್ತಿಲ್ಲ ಎಲ್ಲ ನೀವು. ಕೈಯಲ್ಲಿ ಇರ್ಬೇಕು. ಆಮೇಲೆ ಏನು ಮಾಡ್ರಿ, ಇಲ್ಲಿ ಕೈಯಲ್ಲಿ ಹಿಂಬಡೆ ಹಿಡ್ಕೋರಿ, ಹಣಿ ಹಚ್ಚರಿ. ಯಾರಿಗೆ ಬರ್ತೈತೆ ನೋಡ್ರಿ, ಹಿಂಗೆ ಹಿಡ್ಕೋರಿ. ವಿದ್ಯಾರ್ಥಿಗಳು ಮಾಡ್ರಿ ಹಿಂಗೆ. ನಾನು ಎಲ್ಲ ಸ್ಟೂಡೆಂಟ್ ಆಗಿನ ನಿಮ್ಮ ಜೋಡಿ ಅಡ್ಮಿಷನ್ ಮಾಡೀನಿ ನರ್ಸರಿ. ಯಾರ್ಯಾರು ನರ್ಸರಿಗೆ ಅಡ್ಮಿಷನ್ ಮಾಡಿರಿ ಅವ್ರು ಮಾಡಿ. ಇನ್ನು ನೀವು 1ನೇ 2ನೇ ನಾವು ಮ್ಯಾಟ್ರಿಕ್ಕು BA ಆದವರು ಅದು ನಿಧಾನವಾಗಿ ಮಾಡಿ. ನರ್ಸರಿ ಯಾರು ಅಡ್ಮಿಷನ್ ಮಾಡಿರಿ ನೋಡ್ರಿ, ನಾವು ನರ್ಸರಿಗೆ ಮಾಡೀವಿ, ನಮಗೆ ಬರ್ತಾವ. ನೀವು ಯಾರು BA ಆಗಿರಲ್ಲ, MA BA ಆದವ್ರಿಗೆ ಬರೋದಿಲ್ಲ. ಯಾಕ? MA ಆಗಿರ್ಲಿ ಅವ್ರನ್ನ ತಲೆಯಾಗಿ ಏನಿರ್ತದೆ, MA ಆಗಿನಂತ ಬರ್ತೈತೆ ಅವ್ರಿಗೆ. ಅದಕ್ಕೆ ನೀವೇನು ಮಾಡ್ರಿ, ನರ್ಸರಿ ಯಾರು ಇದ್ರಲ್ಲ ಅವರು ಹಿಂಗೆ ಹಿಡ್ಕೊಳ್ರಿ. ಹಬ್ಬಳ ಹಿಡ್ಕೊಳ್ಳಿ ನೋಡೋನು, ಹಿಡ್ಕೊಳ್ರಿ ಹಬ್ಬಳ ನೋಡೋನು. ಬರೋಲ್ಲ ಕೈಯ ಹಿಡ್ಕೊಂಡು ನಿನ್ನ ಕಾಲ ಹಿಡ್ಕೊಳ್ಳಿ. ಮಂದಿ ಹಿಡಿಬೇಡ್ರಿ, ಮತ್ತೊಬ್ಬರು ಹಿಡಿಬೇಡ. ಹಿಂಗೆ ಹಿಡ್ಕೊಂಡ್ರಿ. ಈ ಮೊಣಕೈಯನ್ನು ಏನು ಮಾಡಬೇಕು? ಮೊಣಕೈ ಅದಲ್ಲ,
ಇಲ್ಲಿ ಹಚ್ಚು, ಇಲ್ಲಿ ಹಚ್ಚು ಹಚ್ಚು, ಹಿಂಗೆ ಬರ್ಬೇಕು, ಹಿಂಗೆ ಹಚ್ಚು ಬಟ್ ಹಾಂ. ಇಲ್ಲಿ ಏನು ಮಾಡ್ರಿ, ಕಾಲುಗಳನ್ನ ಅಗಲ ಮಾಡ್ರಿ. ಹಾಂ ತಗೊಂಡ್ರಿ, ಸ್ವಲ್ಪ ಎಷ್ಟಾಕತ್ತೆ ಅಷ್ಟು ಮಾಡ್ರಿ. ನೋಡ್ರಿ, ಇದು ಭೂ ನಮನಾಸನ ಅಂತಾರೆ. ಭೂಮಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ಬೇಕು, ಸುಮಾರು ನಮಸ್ಕಾರ ಮಾಡೋದು. ಇದೇ ಹಿಂಗೆ ಕೈ ಕಟ್ಟಿ ಮಾಡ್ತಿರ್ಲ. ಭೂ ನಮನಾಸನ, ಭೂಮಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ಬೇಕು. ನಾವು ಹೆಂಗೆ ಮಾಡ್ಬೇಕು ಹೇಳಿ, ಈಗ ನೋಡ್ರಿ ನಾ ಮಾಡ್ತೇನೆ ನೋಡ್ರಿ. ನೋಡ್ರಿ, ಮತ್ತೆ ಏನಾದ್ರು ಭಾಳ ತ್ರಾಸ ಮಾಡ್ಕೊಂಡ್ ಮಾಡ್ಬೇಕು. ಎಷ್ಟು ಬೇಕು ಅಷ್ಟ ಮಾಡ್ರಿ ನೋಡೋಣ. ಹಾಂ ವೆರಿ ಗುಡ್. ಬರ್ಲಿ ತೊಗೊಳ್ಳಿ. ಹಾಂ ಬರ್ಲಿ. ಹಾಂ ಹಾಂ ಈಗ ತಗೊಂಡ್ರಿ. ಹಾಂ ಈಗ ಹಿಂಗೆ ಊರಿ ಕೈ, ಹಿಂಗೆ ಊರಿ ಗದ್ದಕ್ಕೆ ನೋಡ್ರಿ, ಯಾರಿಗೆ ಬರ್ತೈತೆ ನೋಡ್ರಿ. ಕಾಲ ಹಿಂಗೆ ಅಲ್ಲಿ ಮತ್ತೆ ಹಿಂಗೆ ಮಾಡಿರ್ಬೇಕು, ಹಿಂಗೆ ಬರ್ರಿ, ಹೆಂಗಿರ್ಬೇಕು. ಹಾಂ ಯಾರಿಗೆ ಬರ್ತೈತೆ ಅಷ್ಟು ಮಾಡಿ, ಹುಡುಗರು ಮಾಡ್ರಿ ನೀವೆಲ್ಲ ಬರ್ತೈತೆ. ಹಾಂ ಹಿಂಗೆ ತಗೊಂಡ್ರಿ. ಹಾಂ ಹಂಗೆ ಹಿಡ್ರಿ, ಸ್ವಲ್ಪ ಬಾವುಟ ಕೈ ಹಿಡ್ರಿ ನೋಡ್ರಿ. ಈಗ ಹಿಂಗೆ ತೋರಿ. ಹಾಂ ರೀ, ವೆರಿ ಗುಡ್. ನೋಡಿ, ಇದನ್ನ ಮಾಡೋದ್ರಿಂದ ಬಹಳಷ್ಟು ಲಾಭಗಳದಾವ. ನಡ ನೋವು ಬರೋದಿಲ್ಲ, ಯಾವ ಕೀಲು ನೋವುಗಳು ಬರೋದಿಲ್ಲ, ಬಜ್ಜು ಕರತತಿ, ವೇಟ್ ಆಗ್ತತಿ, ಹಸಿವು ಆಕತಿ, ಜಠರಕ್ರಿಯೆ ಚೆನ್ನಾಗಿ ವರ್ಕ್ ಮಾಡ್ತತಿ. ಹಾಂ ಈಗೇನು ಮಾಡ್ರಿ, ಹಿಂಗೆ ತಗೊಂಡಿರಲ್ಲ, ಹಿಂಗೆ ತಗೋರಿ. ಸ್ವಲ್ಪ ಇಲ್ಲಿ ಹಿಡ್ಕೊರಿ, ಹಿಂಗೆ ಹಿಡ್ಕೊಂಡ್ರಿ. ಇಲ್ಲಿ ಹಿಂಗೆ ಹಿಡ್ಕೊರಿ ನೋಡೋಣ, ಹಿಂಗೆ ಹಿಡ್ಕೊರಿ. ಹಾಂ ಏನು ಮಾಡಿ, ಗದ್ದ ಹಚ್ಚಿರಿ ಗದ್ದ ಹಚ್ಚಿರಿ. ಯಾರಿಗೆ ಬರ್ತೈತಿ ನೋಡ್ರಿ, ಹಚ್ಚಿರಿ ಗದ್ದ ತೋರಿ, ಹಚ್ಚಿರಿ. ಯಾರಿಗೆ ಗದ್ದ ಹತ್ತತ್ ನೋಡ್ರಿ, ಬರೋಲ್ಲ ಹಚ್ಚ. ಒಬ್ರ ಹಚ್ಚಿರಿ ನೋಡೋಣ ಯಾರಿಗೆ ಹತ್ತತ್ತೆ. ಹಾಂ ಕಾಲು ಸೀದಾ ಇರಬಾರ್ದು, ಕಾಲು ಸೀದಾ ಇರ್ಬೇಕು. ಹಚ್ಚು, ಒಬ್ರ ಹಚ್ಚು. ಹಾಂ ಹಾಂ ಒಬ್ರ ಹಚ್ಚಿ ತೋರ್ಸ ನೋಡೋಣ ಯಾರು. ಹಾಂ ಹಾಂ ಮಾಡು, ಹತ್ತು. ವೆರಿ ಗುಡ್ ಚಪಾತಿ ಕಟ್ಟೋದು. ಹಾಂ ಹಂಗೆ ಬರ್ಬೇಕು. ಬರ್ರಿ ಹುಡುಗರು ಮ್ಯಾಗ ಬರ್ರಿ, ಮ್ಯಾಗ ಬರ್ರಿ, ಈ ಕಡೆ ಮ್ಯಾಗ ಬರ್ರಿ, ಈ ಕಡೆ ಬರ್ರಿ. ಇಲ್ಲೊಂದು 4 ಮಂದಿ, ಇಲ್ಲೊಂದು 4 ಮಂದಿ. ಗನ್ ಹುಡುಗರು ಈ ಕಡೆ ಬರ್ರಿ, ಗನ್ ಹುಡುಗರು ಈ ಕಡೆ ಬರ್ರಿ. ಸರಿ ಮ್ಯಾಗ ಬರ್ರಿ. ಈ ಕಡೆ ಮರಗೆ ಹಾಕ್ಸರಿ, ಈ ಕಡೆ ಈ ಕಡೆ ಮರಗೆ ಹಾಕ್ಸರಿ, ಇಲ್ಲಿ ಮ್ಯಾಗ ಬರ್ರಿ. ಹಾಂ ಸರಿ. ಗನ್ ಹುಡುಗರು ಈ ಕಡೆ ಬಾ, ಗನ್ ಹುಡುಗರು ಈ ಕಡೆ ಬರ್ರಿ. ಈ ಕಡೆ ಬಾ. ಹಿಂಗೆ ಹಾಸತ್ತೆ ಸರ್, ಹಿಂಗೆ ಈ ಕಡೆ ಮರಗೆ ಹಾಸತ್ತೆ. ಹಾಂ ಹಸೋಡ್ರಿ, ಎಲ್ಲ ಬಡ ಹಸೋಡ್ರಿ, ಲಗು ಕ್ವಿಕ್, ಲೇಟ್ ಮಾಡ್ಕೊಂಡು ಕುಂಡ್ರಂಗಿಲ್ಲ. ಈ ಕಡೆ ಮರಗೆ ಹಾಸ್ರಿ, ಈ ಕಡೆ ಕುರ್ಚಿ ತಳಗಿಡ್ರಿ. ಈ ಕಡೆ ಹಾಸ್ರಿ. ಈ ಕಡೆ ಮರಗೆ ಹಾಸ್ರಿ, ಈ ಕಡೆ ಹಾಸ್ರಿ. ಉದ್ದದ ನಿಮಗ ಈ ಕಡೆ ಹಾಸ್ರಿ, ಈ ಕಡೆ. ಹಾಂ ಈ ಕಡೆ ಹಾಸು, ಈ ಕಡೆ ಮನೆಗೆ ಹಾಸು ಸರ್. ಅವ್ನು ಗುರ್ತ ಹೋಗಲ್ಲ. ಇನ್ನೊಂದಿಬ್ರು ಬರೀ ಕಡೆ, ನೀವು ಹೋರಿ. ನೀನು ಬರೀ ಕಡೆ, ಬಾಯ್ ಕಡೆ. ಈ ಕಡೆ ಮರಕ್ಕೆ ಕುಂದ್ರಿ ನೀವೆಲ್ಲ. ಹುಡುಗರು ಹುಡುಗರು ಈ ಕಡೆ ಮರಕ್ಕೆ ಕುಂದ್ರಿ, ಈ ಕಡೆ ಮರಕ್ಕೆ ಕುಂದ್ರಿ. ಈ ಕಡೆ ಕಾಣೋದು ಸರ, ಅವ್ರು ಈ ಕಡೆ ಮನೆಗೆ ಮಾಡುತ್ತೆ. ನೀವು ಸ್ವಲ್ಪ ಹಿಂದೆ ಸರಿ, ನೀವು ಹಿಂದೆ ಸರಿ, ಸ್ವಲ್ಪ ಅಲ್ಲೇ ಹಿಂದೆ ಸರಿ. ಹಾಂ ನೀವು ಮಾಡು. ಹಾಂ ಬಿಡ್ರಿ, ಎಲ್ಲರೂ ಮಾತಾಡಬೇಡ್ರಿ. ಹಾಂ ತೋಳಿ ಎಲ್ಲರೂ ಹಿಂಗೆ ತೋಳಿಂದ ತೋರಿನೇ. ಹಾಂ ಇಷ್ಟ ಹಿಡಿಯೋಕೆ ಹೋಗ್ತದೆ ಮಾಡಿದ್ರಿ. ಹಾಂ ಹಾಂ ಕೈ ಹಾಕ್ಬೇಕು ನೆಲ. ಆಮೇಲೆ ಏನು ಮಾಡೋದು, ಸ್ವಲ್ಪ ಹಿಂಗೆ ಮಾಡೋದು. ಮೊದಲೇ ಸ್ವಲ್ಪ ಹಿಂಗೆ ಮಾಡೋದು, ರಂಸೋದು. ಅದು ನಿಧಾನವಾಗಿ ಹಿಂಗೆ ಮಾಡೋದು. ಆಮೇಲೆ ಹಿಂಗೆ ಮಾಡ್ಕೋತ ಅಷ್ಟೇ ಮಾಡೋದು. ಸ್ವಲ್ಪ ಹಿಂಗೆ ಮಾಡ್ಕೋತ ಡೈಲಿ ಇಷ್ಟು ಮಾಡ್ಕೋತ ಹಿಂಗೆ ಮಾಡ್ಬೋದು. ಸ್ವಲ್ಪ ಹೊತ್ತು ಒಬ್ರು ಯಾರು ಏನು ಮಾಡುದು, ದುಬ್ಬದ ಮ್ಯಾಗ ಕೂತ್ಬಿಡೋದು, ತಾನೇ ಹತ್ತಕ್ಕೆ ಹಿಂಗೆ ಮಾಡೋದು. ಮತ್ತೆ ಸ್ವಲ್ಪ ಮಾಡ್ಕೋತ ಮತ್ತೆ ಈಗ ನೋಡು ಆರಾಮ್ ಬರ್ತೈತಿ ನೋಡ್ರಿ. ಡೈಲಿ ಮಾಡ ನೀವು, ಬೇಕಾದಂಗೆ ದಪ್ಪ ಇರ್ಲಿ ಹೊಟ್ಟೆ ಇರ್ಲಿ ಎಲ್ಲ ಹತ್ತಕ್ಕ ನೋಡು. ಹತ್ತತ್ತಿಲ್ರಿ ಎಲ್ಲರೂ ಮಾಡ್ತಾ ಇರ್ಲಿ. ತೋರಿ ಎಲ್ಲರೂ ಈಗ ವಕ್ರಾಸನ ಮಾಡ್ರಿ. ತೋರಿ ವಕ್ರಾಸನ ಮಾಡೋಣ. ತೋರಿ ಈಗ ಎಡಗೈ ತೋರಿ. ಇವತ್ತೇನು ಹುಡುಗರು ಭಾಳ ಬಂದಿಲ್ಲ,
ದಿವಸ ಏನಾಗೈತಿ ಅವ್ರಿಗೆ ಸ್ವಲ್ಪ ಹೊತ್ತು ಅನ್ಕೊಂಡ್ರಿ ತೋರಿ ಸರಿ ಮ್ಯಾಗ ಕಳಿಸಿ ಇಲ್ಲಿ ಮ್ಯಾಗ ಈ ಕಡೆ ಬರ್ರಿ ಇಲ್ಲಿ ಹಾ ತೋರಿ ಈಗ ಬಲಗಾಲ್ ತೋರಿ ಏನೋ ಸ್ಪೀಡ್ ಅವ್ರದವ್ರು ಮಾಡ್ತಿರ್ತಾರ ನೀವು ಮಾಡ್ರಿ ಮುಂದಿನ ಆಸನ ಬಡ ಬಡ ಮಾಡೋಣ ಈಗ ತೋರಿ ವಜ್ರಾಸನಕ್ಕೆ ಬರ್ರಿ ಬರೀ ಬಡ 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 ಮಾಡ್ರಿ ಲಗು ಲಗು ಕ್ವಿಕ್ ಮಿಲಿಟರಿ ಅವ್ರದ್ದು ಹಂಗಿರ್ಬೇಕು ಕೈಗಳನ್ನ ಹಿಂಗೆ ಹಿಡ್ಕೊಳ್ರಿ ತೋರಿಲ್ಲ ಹಾ ತೋರಿ ಎಲ್ಲರು ಹಾ ಈಗ ಮಂಡೂಕಾಸನ ತೋರಿ ಹಿಂಗೆ ತೋರಿ ಎಲ್ಲರು ಉಸಿರನ್ನ ಬಿಡ್ತಾ ನಿಧಾನವಾಗಿ ಬರೀ ಹಿಂಗ ಸ್ವಲ್ಪ ನಿಮ್ ದೃಷ್ಟಿ ಮೇಲ್ಗಡೆ ರೀ ಸ್ವಲ್ಪ ಮೇಲ್ಗಡೆ ಇರಿಲ್ಲ ಹಿಂಗೆ ನೋಡ್ರಿ ಹಾ ನಿಮ್ ದೃಷ್ಟಿ ಮೇಲ್ಗಡೆ ರೀ ಹಾ ಈಗ ಎಡ ಹಸ್ತವನ್ನ ಇದ್ರ ಮ್ಯಾಗ ಬಲ ಹಸ್ತ ಇಡ್ರಿ ನೋಡ್ರಿ ಇದೆಲ್ಲ ಹೆಂಗಿರ್ಬೇಕಂದ್ರೆ ಹಿಚಿಗೆ ಮಿದು ಮಿದು ಇರ್ಬೇಕು ಏನಿರ್ಬೇಕ್ರಿ ಮಿದು ಅನ್ಸ್ಬೇಕಿದ್ದೆಲ್ಲ ಯಾವಾಗ ನೀವು ಮಿದು ಅನ್ಕತಿ ಅವಾಗ ನಿಮ್ಗೆ ಚೆನ್ನಾಗಿ ಡೈಜೆಷನ್ ಚೆನ್ನಾಗಿ ಆಕತಿ ಯಾವಾಗಲೂ ಇದು ಮಿದು ಇರ್ಬೇಕು ಈ ಕಲರ್ ಇದ್ದವ್ರ ಕಡೆ ಇನ್ನೊಂದ್ಸಲ ಈ ಏನು ಇವು ಯೂನಿಫಾರ್ಮ್ ಇದಾವಲ್ಲ ಇವು ಅಲ್ಲೊಂದು ಇದನ್ನ ಮಾಡ್ಸೋಣ ಅವ್ರಿಗೆ ಒಂದು ಕಲರ್ ಇದ್ದವ್ರು ಇನ್ನೊಂದು ಹೆಸರು ಕಲರ್ ಇದ್ದವ್ರ ಕಡೆ ಇನ್ನೊಂದು ಕಾರ್ಯಕ್ರಮ ಮಾಡ್ಸೋಣ ಒಂದು ಯೋಗ ಜಾಗಿಂಗ್ ಮಾಡ್ತೀವಿ ಅವ್ರು ಹಾ ಮಾಡ್ಸೋಣ ಈಗ ಒಂದು ಈ ತೋರಿ ನಿಮ್ಮ ಹುಡುಗರ ಕಡೆ ಮ್ಯಾಗೆ ಮಾಡ್ಸೋಣ ಹಾ ತೋರಿ ಎಲ್ಲರು ಹಾ ನಿಧಾನವಾಗಿ ನೆರವೇಡ್ತೀವಿ ಈಗ ಅರ್ಧ ಉಷ್ಟ್ರಾಸನ ಮಾಡೋಣ ತೋರಿ ಎಲ್ಲರು ಹಾ ಈ ರೀತಿ ಕೈಗಳಿರ್ಲಿ ಚೆನ್ನಾಗಿ ಯೂನಿಫಾರ್ಮ್ದಾಗ ಇದಿರಲ್ಲ ನಿಮ್ಗೆ ನೋಡಿ ನಿಮ್ದೆಲ್ಲ ವಿಡಿಯೋ ಸ್ವಲ್ಪ ವಿಡಿಯೋ ಹಿಡೀರಿ ಎಲ್ಲರೂ ವಿದ್ಯಾರ್ಥಿಗಳದಾವ ಸ್ವಲ್ಪ ವಿಡಿಯೋ ಹಿಡಿದ್ರಿ ಈ ರೀತಿ ಇಲ್ಲಿ ಕೈಗಳು ಈ ಕೆಳಗಿನ ಭಾಗವನ್ನ ನೇರವಾಗಿರ್ಬೇಕು ಈ ನಡಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು ನೋಡ್ಕೊಡ್ರಿ ಎಲ್ಲರೂ ಕೇಳ್ರಿ ಈ ಕಡೆ ನಿಮ್ ಗಮನ ಎಲ್ಲ ಈ ಕಡೆ ಇರ್ಬೇಕು ಈ ರೀತಿ ನಿಧಾನವಾಗಿ ಏನ್ ಮಾಡ್ರಿ ನೋಡಿ ಕಂದಾಗ ಇಷ್ಟ ಬಕ್ಕೋತ ಹೋಗ್ಬೇಕು ನೋಡ್ರಿ ಹಿಂಗ ಇದು ಕಾಲು ಸೀದಾ ಇರ್ಬೇಕು ಇದು ಬಗ್ಗಿಸಬಾರ್ದು ಇದು ಈಗ ಪೂರ್ಣ ಉಷ್ಟ್ರಾಸನ ಬಲಗೈಯಿಂದ ಬಲಗಾಲಿನ ಹಿಂಬಡ ಹಿಡ್ಕೋಬೇಕು ಹಿಂಗ ನೋಡ್ರಿ ಈ ರೀತಿ ಹಿಡ್ಕೊಡ್ರಿ ನಿಮ್ ಕಾಲು ಹಿಡ್ಕೊಡ್ರಿ ಮತ್ತೊಬ್ಬರ ಕಾಲು ಹಿಡಿಬೇಡ್ರಿ ಈ ತೋರಿಗೆ ಹೊಟ್ಟೆಯನ್ನು ಮುಂದ್ಗಡೆ ಒತ್ತಿ ಇದು ವಿಶ್ರಾಮ ಬೇಡ್ರಿ ಈಗ ತೋರಿ ಎಲ್ಲರೂ ಲಗು ಲಗು ಗೋಮುಖಾಸನ ತೋರಿ ಎಲ್ಲರೂ ಈ ರೀತಿ ಕೈಗಳಿರ್ಲಿ ಹಾ ತೋರಿ ಹಿಂಡ್ಕೊಂಡ್ರಿ ಎಲ್ಲವರು ಈ ರೀತಿ ತೋರಿ ಎಲ್ಲವರು ಹಾ ಬಲಗೈ ತೋರಿ ಎಲ್ಲವರು ಹಾ ನಿಮ್ಮ ದೃಷ್ಟಿ ಎದುರುಗಡೆ ಇರಲಿ ಕಣ್ಮುಚ್ಚರಿ ನಿಮ್ಮ ಬಿಗಿತವನ್ನು ಗಮನಿಸಬೇಕು ನಿಮ್ಮ ನರನಾಡಿಗಳಲ್ಲಿರುವಂತ ಕಣ್ಮುಚ್ಚರಿ ಕಣ್ಮುಚ್ಚಿ ನೋಡ್ರಿ ಎಲ್ಲಿ ನೋವು ಬರ್ತದೆ ನೋಡ್ರಿ ಇದು ಈಗ ರಿವರ್ಸ್ ಈ ಕಡೆ ತೋರಿ ಹಾ ಈಗ ಎಡಗೈನ ಎತ್ತರಿ ಯಾವ ಕಾಲ ಮೇಲಿದ ಆ ಕೈಯನ್ನ ಮೇಲ್ಗಡೆ ಎತ್ತರಿ ಯಾವ ಕಾಲ ಮೇಲಿಂದ ಎತ್ತಬೇಕು ಎರಡು ಕೈ ಹಾಕಿ ಮಾಡಬೇಕು ನಮ್ ದೃಷ್ಟಿ ಎದುರುಗಡೆ ಇರ್ಬೇಕು ಉಳಿದವ್ರು ಮಾತಾಡ್ಬೇಡ್ರಿ ಈಗ ಶಶಾಂಕಾಸನ ಮಾಡೋಣ ಕಾಲುಗಳಲ್ಲಿರಲಿ ಈಗ ನೋಡಿ ಯಾರು ಮಾನಸಿಕವಾಗಿ ಬರುವವರಿಗೆ ಆಯಾಸ ಆದಾಗ ಬಹಳ ಬೇಜಾರಾದಾಗ ಈ ಶಶಾಂಕಾಸನವನ್ನ ಮಾಡ್ಬೇಕು ಅದಕ್ಕೆ ಇದಕ್ಕೆ ಚೈಲ್ಡ್ ಪೋಷನ್ ಅಂತಾರ ಶಶಾಂಕ ಅಂದ್ರೆ ಏನು ಮೊಲಗತೆ ಮೊಲ ಹೆಂಗ್ ಮಲಗಿರ್ತದ ನೋಡ್ರಿ ಹಂಗ ಆರಾಮ್ ಮಕ್ಕೋತದ ಹಿಂಗ ತೋರಿ ಇಲ್ಲೋಡಿ ಹಿಂಗ್ ಮಾಡು ಕೈಗಳನ್ನ ಮಾಡು ಈ ರೀತಿ
ಹಾಗೇ ಇರ್ರಿ. ಕಣ್ಮುಚ್ಚಿರ್ಲಿ. ನಿಮ್ಮ ಗದ್ದ ಅಥವಾ ಹಣಿಯನ್ನ ಹಚ್ಚ್ರಿ. ದೋ ಈಗ ಒಂದು ಗರ್ಭ ಹುಡುಗರು ಬಂದಾರ. ಗರ್ಭಪಿಂಡಾಸನ ಮಾಡೋಣ. ಈಗ ಪದ್ಮಾಸನ ಕೂತ್ಕೊಂಡ್ರೆ ಯಾರು ಬರ್ತೈತೆ ನೋಡ್ರಿ. ಹಾ, ಯಾರಿಗೆ ಬರ್ತೈತೆ ಅವ್ರು ಮಾಡಿ, ಹುಡುಗರು ಮಾಡಿ ಹೋರಿ. ಈ ಎಡಗಾಲನ್ನ ಹಾಕೋದು, ಬಲಗಾಲ ಮೇಲೆ ಹಾಕೋದು. ಇದಕ್ಕೆ ಯಾವ ಆಸನ ಅಂತಾರೆ? ಇದಕ್ಕ ಪದ್ಮಾಸನ ಅಂತ. ಇಲ್ಲಿ ಏನ್ ಮಾಡೋದು? ಈ ಕೈಯಲ್ಲಿ ತುರ್ಕೋದು. ನಾವು ತಾಯಿ ಹೊಟ್ಟಿ ಒಳಗ 9 ತಿಂಗಳು ಹಂಗೆ ಇರ್ತೀವಿ ನಾವು. ಗರ್ಭಪಿಂಡಾಸನ ಅಂತಾರೆ. ಇದು ಹೆಂಗಂದ್ರ ಇಲ್ಲಿ ಕೈಯಲ್ಲಿ ಹಾಕು. ಯಾರಿಗೆ ಬರುತ್ತೆ ನೋಡ್ರಿ. ನೋಡ್ರಿ ಇಲ್ಲಿ ಇಂಟು. ವೆರಿ ಗುಡ್. ಬರ್ತೈತೆ ನೋಡೋಣ. ಬರ್ಬೇಕು. ಗರ್ಭಪಿಂಡಾಸನ ಹಿಡಿದು ಹುಡುಗರು ಮಾಡಾಕತ್ತಾರ ನೋಡ್ರಿ. ಚೆನ್ನಾಗಿ ಮಾಡಾಕತ್ತಾರ. ತೋರಿ ನೋಡಿರಿ. ಆಮೇಲೆ ಕೈಗಳನ್ನು ಹಿಂಗೆ ತೋರಿ. ಎಲ್ಲರೂ ಮಾಡ್ಬೇಕು. ಮಕ್ಳು ಹಿಂಗೆಲ್ಲ ಪ್ರತಿಯೊಬ್ರು ಮಾಡ್ಬೇಕು. ನೀವು ಸಣ್ಣಾಗಿದ್ದಾಗೆಲ್ಲ 9 ತಿಂಗಳು ಹಿಂಗೆ ಇರ್ತೀರಿ. ನೀವು ಹೊರಗೆ ಬಂದ್ರೆ ಹಿಂಗಾಗ್ಯಾರ ನೋಡಿ. ಯಾರಿಗೂ ಬರುವಲ್ಲ ಈಗ. ಹೌದಲ್ಲ? ನೆನಪು ಮಾಡ್ಕೊಳ್ಳು. ನಾ 3 ತಿಂಗಳಿದ್ದಾಗ ಹೆಂಗಿದ್ನಿ, 6 ತಿಂಗಳಿದ್ದಾಗ ಹೆಂಗಿದ್ನಿ ಅಂತ ನೋಡ್ಕೊಳ್ಳಿ. ನೆನಪು ಮಾಡಿದ್ರೆ ಅಂದ್ರೆ ತಾನೇ ಕುಂತಿರ್ತೀರಿ. ತಾಯಿ ಹೊಟ್ಟೆ ಒಳಗೆ ಹಿಂಗೆ ಇರ್ತಿರಲ್ಲ, ಹಿಂಗೆ ಕೂತಿರ್ತೀರಿ. ಹಂಗೆ ಕೂತಿರ್ತೀರಿ ಅಲ್ಲಿ. ನೀವು ಹೊರಗೆ ಬಂದ್ರೆ ಬರುವಲ್ಲ ಈಗ. ಹೌದಲ್ಲ? ಒಳಗಿದ್ರೆ ಹಂಗೆ ಇರ್ತೀರಿ. ಇನ್ನೊಂದು 4 ತಿಂಗಳು ಇಟ್ಕೊಂಡಿದ್ರೆ ಅಂದ್ರೆ ಹೆಂಗೆ ಆಕೈತಿ ನಿಮ್ಗೆ? ಅವ್ರು ಏನ್ ಮಾಡ್ಯಾರು? 9 ತಿಂಗಳಂತ ಹೊರಗೆ ಬಿಡ್ತಾರೆ ನಿಮ್ಗೆ. ಹೋಗ್ರಿ ಅಂತ. ಹೌದಲ್ಲ? ಇಲ್ಲಿ ಬಂದ್ರೆ ನಿಮ್ಮ ಮನೆ ಒಳಗೆ ಅವ್ರು ಗುರ್ತಾಗಿತ್ತಂದ್ರೆ ಹಿಂಗೆ ಇಡ್ತಿದಾರ ಅವ್ರು ನಿಮ್ಮನ್ನ. ಇಲ್ಲೇ ಇನ್ನಷ್ಟು ದಿವಸ ಅವ್ರನ್ನ ಟ್ರೈನಿಂಗ್ ಕೊಟ್ಟ ಕಳಿಸ್ ಗೊತ್ತಿರ್ಲಿಕ್ಕೆ. ಹೌದಲ್ಲ? ಹಾ, ಹಿಂಗೆ ಮಾಡ್ಬೇಕು. ನೀವೇನು ನೋಡಾಕತ್ತಿರ್ಲ ಮಾಡ್ಬೇಕು ನೀವು. ಅಲ್ಲ ಹಿಂಗೆ ಎತ್ತರ, ಹಿಂಗ ಪೂರ್ಣ ಕೈ ಒಳಗ ತೋರಿ. ಹಾ, ಎತ್ತಬೇಕು. ಹಾ, ತೋರಿ ಎಲ್ಲರೂ. ಬದ್ಧ ಪದ್ಮಾಸನ ಮಾಡೋನ್ ತೋರಿ. ಹಿಂಗೆಲ್ಲರೂ ಹಿಂಗೆ ಕೈ ಇರ್ಲಿ ಹಿಂಗೆ ಎದಿನಾಗ. ಹಾ, ಹಿಂಗೆ ತಗೊಂಡ್ರಿ. ಹಾ, ಈ ಕೈಯನ್ನು ಹಿಂಗೆ ತಗೋರಿ. ಅಲ್ಲೇ ನಿಮ್ಮ ಕಾಲು ಹಿಡ್ಕೋರಿ. ಮತ್ತೆ ಬದುಕ ಮತ್ತೊಬ್ರ ಕಾಲು ಹಿಡಿಯೋದಕ್ಕೆ ಹಿಂಗಿರ್ಬೇಕು. ಹಿಂಗೆ ತಗೊಂಡ್ರಿ. ಈ ಕೈಯನ್ನು ಹಿಂಗೆ ತಗೊಳ್. ಇದು ಹಿಂಗೆ ಬರೋದು ನೋಡ್ರಿ. ಹಿಂಗೆ ಬಂದು ಇಲ್ಲಿ ಬರ್ಬೇಕು. ಯಾರಿಗೆ ಬರ್ತಾವ ನೋಡ್ರಿ. ಹ್ಞೂ, ಹುಡುಗರಿಗೆ ಅಂತೇನು ಹೊಟ್ಟೆ ಇರಂಗಿಲ್ಲ. ನಿಮ್ಗೇನಾಗಿದೆ ಮಾಡಿ. ಪದ್ಮಾಸನ ಕೊಂಡ್ರು ಮೊದಲು. ಪದ್ಮಾಸನ ಕೂತಿಲ್ಲ ನೀ ಹೆಂಗೆ ಬರೋದು? ಕಾಲು ತಗೋ ಮ್ಯಾಗ. ಮ್ಯಾಗ ತಗೋ. ಜರಿತಲ್ಲ ತೋಜಿ ಮ್ಯಾಗ. ಇನ್ನೇ ಎತ್ತಿಗೋ. ಎತ್ತಿ ಅಲ್ಲಿ ಇಲ್ಲಿ ಹತ್ತಬೇಕಲ್ಲ. ಹಾ, ಹಿಂಗೆ ತಗೋಬೇಕು. ಆಮೇಲೆ ಹಣಿ ಹಚ್ಚರಿ ಹಿಂಗ. ಹಾ, ಈಗೇನ್ ಮಾಡ್ಬೇಕು? ಬಲ ಕಿವಿಯನ್ನ ಬಲ ಮನ್ಕಾಲಿಗೆ ಹಚ್ಚರಿ. ಯಾರಿಗೆ ಹತ್ತತ್ ನೋಡ್ರಿ. ಹಚ್ಚರಿ. ಬಲ ಕಿವಿ ಬಲದ ಮನ್ಕಾಲಿಗೆ ಇಲ್ಲಿ ಹಚ್ಚೋದಿಲ್ಲ. ಹಚ್ಚರಿ ಹಿಂಗ. ಹಿಂಗೆ ಹಚ್ಚರಿ. ವೆರಿ ಗುಡ್. ತೋರಿ. ಹಿಂಗೆ ತೋರಿ. ಹಾ, ಹಿಂಗೆ ತೋರಿ. ಹಾ, ತೋರಿ. ಹಾ, ಸರ್ ಟೈಮ್ ಎಷ್ಟತ್ ನೋಡ್ರಿ. 6:30 ಐತೆ. ಹಾಂ, ಈಗ ತೋಡಿ ಉದ್ದಿಗೆ ಇದನ್ನು ತೋರಿ. ಎಲ್ಲರೂ ಬ್ರಾಹ್ಮರಿ ಮಾಡ್ರಿ. ಈಗ ನೀವು ಯಾರ್ಯಾರು ಯೂನಿಫಾರ್ಮ್ ಇದಿರಲ್ಲ ಅವರು ಹೊರಗಡೆ ನಡ್ರಿ. ಅವರು ವೇದಿಕೆ ತಯಾರು ಮಾಡ್ತಾರೆ. ಅಲ್ಲಿ ಒಂದು ಮ್ಯೂಸಿಕ್ ಇದನ್ನ ಹಾಕೋನು. ನೀವೊಂದು ಯೋಗಿಕ್ ಡ್ಯಾನ್ಸ್ ಮಾಡೋನು. ಡ್ರೆಸ್ ಇದ್ದವ್ರು ಅಷ್ಟ. ಉಳ್ದಾವ್ ಟೈಮ್ ಇಲ್ರಿ ಸರ್. ಮತ್ತೆ ನಿಮ್ಗೆ ಮುಗಿದು ಹೋಗ್ತದೆ. ಲೇಟ್ ಹೋಗಿ ಬಿಡ್ತಾವ ಹುಡುಗರು. ಹಾಂ, ಮಾಡ್ರಿ. ಹಾಂ, ತಗೋರಿ ಹಂಗಾರ. ಹಾಂ, ಈಗ ನೋಡ್ರಿ. ಈಗ ಭಸ್ತ್ರಿಕಾ ಪ್ರಾಣಾಯಾಮ ಅಂತಂತಾರೆ. ನೀನೆಲ್ಲ ಹೇಳಿನ ನೀವು 8 ದಿವಸ ಐತಿ. ತಗೋರಿ ಎಲ್ಲರೂ. ಬಾಯೋಪಾಟ್ನ ಎದೇನು ಉಸಿರು ತಗೋದು. ಉಸಿರು ತಗೊಳ್ಳಿ, ಉಸಿರು ಬಿಡ್ರಿ. ಎದೆ ಭಾಗನ ಉಸಿರು ತಗೊಳ್ಳಿ, ಬಿಡುದು. ಈಗ ಕೈಗಳನ್ನು ಹಿಂಗೆ ತೋರಿ. ಸೂಕ್ಷ್ಮ ಮಾಡಿ. ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಿ. ಅದನ್ನ ರಿವರ್ಸ್ ಮಾಡಿ. ಆಮೇಲೆ ಕೈಗಳನ್ನ ಹಿಂಗೆ ತೋರಿ. ಅದನ್ನ ರಿವರ್ಸ್ ಮಾಡಿ. ನಾ ಒಂದೊಂದು 2 ಸಲ ಮಾಡಿಸ್ತೀನಿ. ಟೈಮ್ ಇಲ್ಲ. ಈ ಹಿಂಗೆ ತೋರಿ. ನೀವು ನೋಡ್. ಆಮೇಲೆ ಹಿಂಗೆ ತೋರಿ. ಕೈಗಳನ್ನ ಹಿಂಗೆ ತೋರಿ. ಲಾಕ್ ಬರ್ಲಿ. ಹಾಂ, ಈಗ ಬಿಡ್ರಿ. ವಿಶ್ರಾಮ. ಕಪಾಲಭಾತಿ ಮಾಡಿ. ಹಂಗ
ಪಟ್ಟಿದಿಂದ ಉಸಿರು ಹೊರಗೆ ಹೋಗ್ಬೇಕು, ಮೂಗಿನಿಂದ ಎರಡೂ ಮೂಗಿನಿಂದ ಉಸಿರ ಹೊರಗಡೆ ಬರ್ತಿರ್ಬೇಕು. ಹಂಗ ಉಸಿರು ತಗೊಳಂಗಿಲ್ಲ ಮಾಡ್ರಿ, ಜಿಗಿಯಂಗಿಲ್ಲ, ಹಿಂಗಲ್ಲ. ಇಷ್ಟ ನೋಡಿ ಹೊಟ್ಟೆ ಅಷ್ಟ ಅದ. ಜಿಗ್ಯಾಕತ್ತೀರಿ ಯಾರೋ ಕಟ್ಲಿಗತ್ತೆ ಕಟ್ ಹೆಂಗ್ ಜಿಗಿತೈತಿ. ಹಾ ಮಾಡ್ರಿ ಮಾಡ್ರಿ. ಈಗ ಏನ್ ಮಾಡ್ರಿ, ಪಟ್ಟಿ ಹಿಂಗ್ ಕೈ ಇಡ್ರಿ, ಪಟ್ಟಿ ಮ್ಯಾಗ ಕೈ ಇಡ್ರಿ, ಹಿಂಗ ಮೂಗಿನ ಮುಂದೆ ಹಿಂಗ್ ತಗೋರಿ, ಉಸಿರು ಬರ್ತೈತಿ ನೋಡ್ರಿ. ಹಾ ಹಿಂಗ್ ಮಾಡ್ರಿ, ತೋರಿ ಎಲ್ಲರೂ ಮಾಡ್ರಿ. ಹಂಗ ಮಿಷನ್ ಇರ್ತದ, ಗಿರ್ನಿ ಹಂಗ್ ಚಲೋ ಪುಕ್ 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 ಅಂತ ಹೆಂಗ್ ಚಲೋ ಆಕತ್ತೆ ಹಂಗ ಆಗ್ಬೇಕು ನಿಮ್ದು. ಅಂದಾಗ ನಿಮ್ದೆಲ್ಲ ಈ ಜಠರ್ ಕ್ರಿಯೆ ಐತ್ಲ, ಇಲ್ಲಿ ಚೆನ್ನಾಗಿ ನಿಮ್ಗೆ ಹಸಿವು ಆಕತಿ. ಇದೆಲ್ಲ ದೋಷಗಳೆಲ್ಲ ಹೊರಗೆ ಹೋಗ್ತಾವ. BP, ಶುಗರ್, ಕೆಮ್ಮ, ದಮ್ಮ, ಅಸ್ತಮಾ ಇವೆಲ್ಲವೂ ಬರ್ಬೋದು ನೋಡಿ. ಇವೆಲ್ಲ ಮಾಡ್ತಾ ಇದ್ದಾರ. ಆಮೇಲೆ ಹಿಂಗ್ ತೋರಿ, ಹಿಂಗ್ ಕೈ ಮ್ಯಾಗ ಮಾಡ್ರಿ ಎಲ್ಲರೂ. ಉಸಿರನ್ನ ಕೆಳಗೆ ಬಿಡುದು, ಮತ್ತೆ ಉಸಿರು ತಗೋದು. ನೋಡ್ರಿ ಹೆಂಗತಿ. ಇವೆಲ್ಲ ಲಂಗ್ಸ್ ಅದಾವ, ಇವೆಲ್ಲ ಲಂಗ್ಸ್ ಕ್ಲಿಯರ್ ಆಗಿಬಿಡ್ತಾವ. ಅದು ಅಂದ್ರ ನಿಮ್ಗೆ ಯಾವುದು ಏನೇನು ಬರೋದಿಲ್ಲ. ಇವೆಲ್ಲ ಲಂಗ್ಸ್ ಕ್ಲಿಯರ್ ಇರ್ಬೇಕು. ಹಂಗ ಉಸಿರಾಟದ ಕ್ರಿಯೆ ಚೆನ್ನಾಗಿ ನಿಮ್ಗೆ ಆಗ್ತದೆ. ಡೈಲಿ ಮಾಡ್ಬೇಕು ಇದನ್ನ, ಒಂದೊಂದು ನಿಮಿಷ ಮಾಡ್ಬೇಕು. ಈಗ ಅಲ್ಲೋಮ್ ಇಲ್ಲೋಮ್ ತಗೋರಿ, ಎಡಗಡೆ ಉಸಿರು ತಗೋರಿ, ಬಲಗಡೆ ಬಿಡ್ರಿ, ಮತ್ತೆ ಎಡಗಡೆ ತಗೋರಿ, ಮತ್ತೆ ಎಡಗಡೆಯಿಂದ ಉಸಿರು ತಗೋರಿ, ಮತ್ತೆ ಬಲಗಡೆ ಬಿಡ್ರಿ. ನಿಧಾನವಾಗಿ ಉಸಿರಾಟ ಮಾಡ್ರಿ, ವಿಶ್ರಾಮ. ಈಗ ಕಾಲುಗಳನ್ನು ಸ್ವಲ್ಪ ಉದ್ದ ತಗೋರಿ. ಈಗ ಏನ್ ಮಾಡೋರಿ, ನಾನು ಏನತ್ತನು ಚಪಾತಿ ಅತ್ತನ, ನೀವೇನಬೇಕು ಗೋಲ್ ಗೋಲ್ ಅನ್, ಬರೇ ಗೋಲ್ ಗೋಲ್ ಅನ್ಬೇಕು. ನಾನು ಹೇಳ್ತೀನಿ ಹೆಂಗ ಸರ್, ಚಪಾತಿ ಚಪಾತಿ, ಕೋಡಂಬಳೆ ಕೋಡಂಬಳೆ, ಜಿಲೇಬಿ, ಲಾಡು, ಮತ್ ಬುಂದಿ ಉಂಡಿ, ಮತ್ತೆ ನೋಡಿ ಮತ್ತೇನ ಮಾಡ್ರಂಗ ಬರಬೇಡ, ಚಕ್ಲಿ ಚಕ್ಲಿ, ಮತ್ತೆ ಹಾ ಗೋಲ್ 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 ಗೋಲ್, ರಿವರ್ಸ್ ರಿವರ್ಸ್ ಮಾಡಿ. ಹಾ ಹಾ ಗೋಲ್ ಗೋಲ್. ಹಾ ಯಾರು ಯೋಗ ಮಾಡುದಿಲ್ಲ ಅವ್ರ ಹೊಟ್ಟೆ ಗೋಲ್ ಗೋಲ್. ವಿಶ್ರಾಮ. ಹಾ ವಿಶ್ರಾಮ. ಈಗ ಏನ್ ಮಾಡ್ರಿ, ಸ್ವಲ್ಪ ಕಾಲುಗಳನ್ನ ಅಗಲ್ ಮಾಡ್ರಿ, ಹಿಂಗ್ ಹಿಡ್ಕೊಡ್ರಿ ಕಾಲುಗಳನ್ನ. ಹಾ ಈಗ ಏನ್ ಮಾಡ್ರಿ, ಇಲ್ಲ ಈ ಕೈ ಹಿಂಗ್ ತೋರಿ ತಗೊಂಡ್ರಿ, ಈ ಕೈ ಹಿಂಗ್ ತೋರಿ ಬರ್ರಿ ಸರ್, ಬರ್ರಿ ಮ್ಯಾಗ ಬರ್ರಿ. ನಮ್ಮ ಯೋಗ ಒಳಗ್ ಬರ್ರಿ ಮ್ಯಾಗ. ಕಮತೆ ಸರ್ ಅಂತಾಳೆ, ನಮ್ಮ ಇನ್ಸ್ಪೆಕ್ಟರ್ ಇವರು ಸಾಹೇಬ್ರು, ಅವರು ಬಂದಾರ ಯೋಗಕ್ಕೆ, ಹತ್ತನೆಯಿಂದ ಬಂದಾರ. ಸ್ನೇಹ ಅವರು ಯೋಗ ಹೇಳ್ತಾಳ, ಯೋಗ ಕ್ಲಾಸ್ ತಗೋತಾಳ, ಅವರು ಬಂದಾರ. ಬರ್ರಿ ಸರ್, ಎದಕ್ಕೆ ಮ್ಯಾಗ ಬರ್ರಿ ಬರ್ರಿ. ಅವ್ರು ಯೋಗ ಕ್ಲಾಸ್ ತಗೋತಾಳ, ಚೆನ್ನಾಗಿ ಯೋಗ ಮಾಡ್ತಾರ. ಸ್ನೇಹ ಅಂತೇಳಿ ಅವರು, ಕಮತೆ ಅಂತೇಳಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅದಾರ, ಅವರು ಬಂದಾರ. ಈ ಕಡೆ ಬರ್ರಿ ಸರ್, ಮ್ಯಾಗ ಇಲ್ಲೇ ಬರ್ರಿ, ಈ ಕಡೆ ಸರಿ, ಈ ಕಡೆ ಇಲ್ಲಿ ಮ್ಯಾಗ ಬರ್ರಿ, ಇಲ್ಲಿ ಮ್ಯಾಗ ಬರ್ರಿ, ಇಲ್ಲಿ ಮ್ಯಾಗ ಬರ್ರಿ ಮ್ಯಾಗ ಬರ್ರಿ. ಅವ್ರ ನೋಡ್ರಿ, ನಿಮ್ದೆಲ್ಲ ನೋಡಿ ಬಂದಾರ ಅವ್ರು, ನಾವೇನು ಹೇಳಿಲ್ಲ ಸರಿ, ಆದ್ರೆ ಇವತ್ತು ಬಂದಾರ ಅವ್ರು. ನಿಮ್ ಪ್ರಭಾವ ಹಂಗೈತಿ.
ಇದು ಏನ ಸಂಕೋನಿಟಿ ಅಂದ್ರ ಸರ್ ಇದು ಒಂದು ಐತಿಹಾಸಿಕ ಸ್ಥಳ ಇದು. ಬನ್ನಿ ಸರ್. ಇಲ್ಲೆಲ್ಲ ಸರ್ ನಾನ್ ನಿಮ್ನ ಎಲ್ಲರೂ ಸಬ್ ಸಾಗರ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ಒಂದ್ಸಲ. ನಾನು ಸಕಲೇಶ್ಪುರದಾಗ ವರ್ಷ ಯೋಗ ಹೇಳಕ್ ಹೋಗ್ತೀನಿ. ಅಲ್ಲಿ ಸುಮಾರು 500 ಜನ ಅದಾರ. ಅಲ್ಲೇ ಗುರುವೇ ಕಲ್ಯಾಣ ಮಂಟಪದ ವರ್ಷ ಕರೀತಾರ ಅವ್ರು. ಅಲ್ಲೆಲ್ಲ ಶ್ರೀಮಂತರದಾರ ಬಿಡಿ, ಎಲ್ಲರೂ ಕಾರ್ ತಗೊಂಡು ಬರ್ತಾರ. ಅಲ್ಲಿ 5,000 ಜನ ಕೊಡ್ತಾರೆ. ಅದಕ್ಕೆ ಅಲ್ಲೇ ನಾನು ಅಲ್ಲಿ ಐತಿಹಾಸಿಕ ಸ್ಥಳಗಳದಾವಲ್ಲಿ. ರಾಮ ಪರಶುರಾಮ ತಾಯಿನ ರುಂಡ ಕಡದ್ರೇನ ಅವಂಗ ನೆಮ್ಮದಿ ಸಿಗುದಿಲ್ಲ. ಅಲ್ಲೊಂದು ಆಶ್ರಮ ಐತ್ರಿ ಅಲ್ಲಿ ಭಾಳ ಅಗ್ದಿ ಆರಾಮ್ ಅನಿಸುತ್ತೆ. ಅಲ್ಲಿ ಎಲ್ಲರೂ ಕರ್ಕೊಂಡು ಹೋಗಿದ್ದೆ ನಾವು ಇವ್ರನ್ನೆಲ್ಲರೂ. ಒಂದಿವ್ಸ ಬೆಳಿಗ್ಗೆ 4-3 ಗಂಟೆಗೆ ಎಬ್ಬಿಸಿ ಕರ್ಕೊಂಡು ಹೋಗಿದ್ದೆ. ಊಟ ಕಟ್ಕೊಂಡು ಹೋಗಿದ್ದೆ ಎಲ್ಲರೂ. ಅಲ್ಲಿ ಅಗ್ದಿ ಆರಾಮ್ ಯೋಗ ಮಾಡಿದೆ. ಅದಕ್ಕೆ ನಮ್ದೊಂದು ಏನೈತಂದ್ರ ಸಪ್ ಸಾಗರ ಕರ್ಕೊಂಡು ಹೋಗ್ಬೇಕೈತಲ್ಲಿ. ಸಪ್ ಸಾಗರ ಒಳಗಡೆ ದೊಡ್ಡ ಮಹಾಲ್ ಯಜ್ಞ ಆಗೈತೆ ಅಲ್ಲಿ. ಯಜ್ಞ ಯಾವ ಹಾವುಗಳು ಇರಬಾರ್ದು ಅಂತೇಳಿ ರಾಜಾಗ ಹಾವು ಕಡಿತಾವ. ಅಲ್ಲಿ ಒಂದು ದೊಡ್ಡ ಯಜ್ಞ ಮಾಡ್ಯಾರ. ಅಲ್ಲಿ ಭಾಳ ಅಗ್ಲಿ. ಅಲ್ಲಿ ಎಷ್ಟು ಗಂಟೆಗೆ ಹೋಗ್ಬೇಕಂದ್ರೆ ನಾವು 5 ಗಂಟೆಗೆ ಅಲ್ಲಿ ಇರ್ಬೇಕು. ನಾವು 4-4:15 ಯೋಗ, 5 ಗಂಟೆಗೆ ಯೋಗ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅರ್ಧ 1 ತಾಸ್ನಾಗ ಮಾಡಿ ಅಲ್ಲಿ ಭಾಳ ಅಗ್ದಿ ಶಾಂತವಾಗಿರ್ತೈತೆ. ಅಲ್ಲಿ ಹೋಗ್ಬೇಕು ಅಂದಿತ್ತು. ನೋಡೋಣ ಒಂದ್ಸಲ ಎಲ್ಲರೂ ಕೂಡ ಹೋಗೋದತ್ತಾರ ಮಾಡೋಣ. ಒಂದ್ ದಿವ್ಸ ಬೆಳಿಗ್ಗೆ ನೀವು ಇಲ್ಲಿ 3-3:30 ಹೇಳ್ಬೇಕು, ಸ್ನಾನ ಮಾಡಿರ್ಬೇಕು. ಅಲ್ಲಿ ಹೋಗಿ ಯಜ್ಞ ಮಾಡಿ ನಾವು ಒಮ್ಮೆ ಯಜ್ಞ ಮಾಡೋಣ. ಅಲ್ಲಿ ಹೋಗಿ ಎಲ್ಲರೂ ನೋಡಿ ಸಂಕಲ್ಪ ಮಾಡ್ರಿ. ಎಲ್ಲರೂ ಇರ್ಲೊಮ್ಮೆ ಎಲ್ಲರೂ ಹೋಗೋಣ. ಒಂದು 2-3 ಜೀಪ್ ಮಾಡ್ಕೊಂಡು ಹೋಗಿ ಒಂದು 3-4 ಜೀಪ್ ಮಾಡಿದ್ವಿ ಅಂದ್ರೆ ಹೋಗ್ಬೋದು. ಎಲ್ಲರೂ ಫ್ಯಾಮ್ಲಿನೇ ಹೋಗೋದು. ಎಲ್ಲ ಊಟ ಕಟ್ಕೊಂಡು ಹೋಗೋದು. ಊಟ ಕಟ್ಕೊಂಡು ಮುಗಿಸ್ಕೊಂಡು ಮಧ್ಯಾಹ್ನ ಸಂಡೇ ಇಟ್ಕೋದು. ಹಂಗೆ ಎಲ್ಲರೂ ಹೋಗೋಣ್ರಿ. ಹೋಗಿ ಒಮ್ಮೆ ಇಟ್ಕೊಂಡು ಸಂಕಲ್ಪ ಮಾಡೋಣ. ಯಜ್ಞ ಮಾಡಿ ಬರೋಣ. ಅಲ್ಲಿ ಹೆಂಗೆ ನಾವಿಲ್ಲಿ ಮಾಡಿದ್ವಿ ಅನ್ನಿನೇ ಹಂಗೆ ಮಾಡಿ ಯಜ್ಞ ಮಾಡಿದ್ವಿ ಅಂದ್ರೆ ನಮ್ಗೆ ಒಳ್ಳೆ ಶಾಂತಿ ಸಿಗ್ತದೆ. ಮತ್ತು ಅಲ್ಲೆಲ್ಲ ದೊಡ್ಡ ಋಷಿಮುನಿಗಳು, ಅಲ್ಲೆಲ್ಲ ದೊಡ್ಡ ದೊಡ್ಡ ಋಷಿಗಳು ಬಂದು ಆಗಿ ಹೋಗ್ಯಾರ. ಎಲ್ಲ ಬಹಳಷ್ಟು ಕರ್ನಾಟಕದೊಳಗೆ ಫೇಮಸ್ ಅರ ಸಪ್ ಸಾಗರ ಅಂತಂದ್ರೆ. ನನಗೆ ಹೋದ್ಗಳಿಗೆ ಯೋಗ ಕೂತಿದ್ದೆ ನಾನು ಒಂದ್ಸಲ. ಅಲ್ಲಿ 1-2 ಸಲ ಹೋಗಿ ನಾನು ಬೆಳಿಗ್ಗೆ ಎದ್ದದ್ದು ಹೋಗಿ ನಾನು ಒಂದ್ಸಲ ಹೋದಾಗ ಅಲ್ಲಿ ಬಹಳಷ್ಟು ಒಂದು ಶಾಂತ ಅನಿಸುತ್ತೆ. ಮಾಡಿ ಸಂಕಲ್ಪ ಮಾಡಿಬಿಡ್ರಿ ಸಾಕು. ಒಂದೆಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದು ಹೋಗೋಣ. ಊಟ ಕಟ್ಕೊಂಡು ಹೋಗಿ ಸಾಯಂಕಾಲ ಅಲ್ಲಿ ಮಧ್ಯಾಹ್ನಕ್ಕೆ ಬಂದ್ಬಿಡೋಣ. 2-2:30 ಊಟ ಮಾಡ್ಕೊಂಡು ಬಂದ್ಬಿಡೋಣ. ಹಂಗೊಂದು ಸರ್ ಮಾಡಿದ್ರೆ ನಮ್ಮ ಸತ್ಸಂಗ ಆಕತಿ, ಎಲ್ಲ ಆಕತಿ. ನಮ್ಮ ಗುರುಗಳು ಅದಾರ ಅಲ್ಲಿ, ಗುರುಬಸವ ಸ್ವಾಮಿಗಳು. ಸತ್ಸಂಗ ಆಕತಿ, ಎಲ್ಲ ಭಜನಾ ಮೇಳ ಎಲ್ಲರನ್ನ ತೊಗೊಂಡು ಹೋಗೋದು. ಅಲ್ಲಿ ಭಜನಾನು ಮಾಡೋದು, ಎಲ್ಲ ಮಾಡೋದು. ಒಟ್ಟು ಸಾಯಂಕಾಲ 2:30 ಊಟ ಟೈಮ್ ತಕ ಮಾಡೋದು. ಊಟ ಮಾಡ್ಕೊಳ್ಳೋದು, ಮನೆಗೆ ಬಂದ್ಬಿಡೋದು. ಹಂಗೊಂದು ಪ್ರಯೋಗ ಮಾಡ್ರಿ ನೋಡ್ರಿ. ಹೋಗೋಣ ಅಂದ್ರೆ ಹೋಗೋಣ. ಮತ್ತು ಅಂಥ ಸ್ಥಳ ಸಿಗಂಗಿಲ್ಲ ನಿಮ್ಗೆ. ನಾಳೆ ಅಂಥದ್ದೊಂದು ಅದೊಂದು ಅಲ್ಲಿ ಹೋಗಿ ಅಂದ್ರೆ ಅದೊಂದು ಅನುಭವನೇ ಬೇರೆ. ಅಲ್ಲಿ ಸಪ್ ಸಾಗರ ನನಗೆ ಭಾಳಷ್ಟು ಇದು ಅನ್ನಿಸ್ತು. ಡಿ ಸಿ ಅವರು ಒಂದು ಅಕ್ಷರ ಪ್ರಭಾ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ನನಗೆ ಹೇಳಿದ್ರು ನೀವು ಬರ್ಬೇಕ್ರಿ ಅಂತೇಳಿ. ಅವಾಗ ನಾವು ಹೋದಾಗ ನೋಡಿದೆ. ನಮ್ಮ ರಿಲೇಷನ್ ಅವ್ರು ಡ್ಯಾಬೇರ್ ಸಾಹೇಬ್ರಿದ್ರು ಡಿ ಸಿ ಅವರು. ಭಾಳ ಹೆಪ್ನವ್ರು ನೀ ತಂದಿದ್ರು. ನಾನು ಹೋಗಿದ್ದೆ ಇಲ್ಲ, ನಾನು ನೌಕರಿ ಮಾಡ್ತಿದ್ದೆ ಆಗ. ನಾನು ಅವಾಗ ಯೋಗ ಇವು ಏನೂ ಗುರ್ತಿದ್ರು. ನಾನು ಯಜ್ಞ ಇವು ಏನೂ ಗುರ್ತಿಲ್ಲ. ಸುಮ್ಮನೆ ಅವ್ರ ಜೋಡಿ ಹೋಗಿ ಭೇಟಿಯಾಗಿ ಬಂದಿದ್ದೆ ಅಷ್ಟ. ನಾನು ಒಂದ್ಸಲ ಮತ್ತೆ ಯೋಗ ಕಲ್ತಿಗಳಲ್ಲಿ ಹೋಗಿದ್ದೆ. ಅದಕ್ಕೊಂದು ಮಾಡೋಣ. ಈಗ ಸಾಕಿಷ್ಟು ಪ್ರಾಣಾಯಾಮಗಳನ್ನ ಮಾಡೋಣ. ಈಗ ಮುಂದೆ ಹೇಗೆ 7 ದಿವಸ ಇರೈತಿ. ನೀವ ವಿದ್ಯಾರ್ಥಿಗಳು ಬಂದಿದ್ರೆ ಮತ್ತಷ್ಟು ನಿಮ್ಗೆ ಲಾಭ ಸಿಗ್ತಿತ್ತು. ನಿಮ್ಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಪೆಷಲ್ ಕ್ಲಾಸ್ ತಗೊಳ್ಳೋಣ 1-2 ದಿವಸ. ಈಗೆಲ್ಲರೂ ಬರಾಮರಿ ಮಾಡ್ರಿ ಅವರೆಲ್ಲರೂ. ಓಂಕಾರವನ್ನು ಮಾಡೋಣ. ತೋರೆಲ್ಲರೂ ಉಸಿರನ್ನು ತೆಗೆದುಕೊಳ್ಳಿ. ಉದ್ಗಿತ ಓಂಕಾರ ದೀರ್ಘವಾಗಿ ಮಾಡಿ ಮತ್ತು ನಿಧಾನವಾಗಿ ಮಾಡಿ ಮತ್ತು ಸ್ವರದಂತೆ ಇರಬೇಕು, ಚೀರುವಾಗ. ಓ
ಇನ್ನೊಂದ್ಸಲ ಉಸಿರು ತಗೊಳ್ಳಿ. ಓ ಮೌನ ಪ್ರಾಣಾಯಾಮ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಆ ವಿಚಾರಗಳು ಬಂದರು ತಮ್ಮಷ್ಟಕ್ಕೆ ಬರುತ್ತವೆ ಹೋಗುತ್ತವೆ, ಬೆನ್ನು ಹತ್ತಿ ಹೋಗಬೇಡಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನವಿರಲಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡೂ ಕೈಗಳ ಮೇಲ್ಗಡೆ ತಗೊಳ್ಳಿ. ಕೈಗಳನ್ನು ಉಜ್ಜಿ ಕಣ್ಣೆಗಾಡಿಸಿ. ಈಗ ಸ್ವಲ್ಪ ಹಾಶಾಸನ ಮಾಡೋಣ. ತೋಳ್ರಿ ಇಲ್ಲಿ ವಜ್ರಾಸನ ಬರ್ರಿ. ತೋಳ್ರಿ ವಜ್ರಾಸನ ತೋಳ್ರಿ ಎಲ್ಲರು. ತೋಳ್ ಮಾಡ್ತಾರೆ. ಹಾಸ್ಯಾಸನ ಮಾಡ್ಕೊಂಡ್ರೆ ಇನ್ನು ಚಪ್ಪಾಳೆ ಕಟ್ಟು ಸರ್. ಬ್ಯಾರೆ ಟೈಪ್ ಮಾಡೋದಿವತ್ತ ಇನ್ನ ಶುರು ಆಗ್ಬೇಡ. ನೀವು ಬ್ಯಾರೆ ಟೈಪ್ ಮಾಡಿಲ್ಲ. ಈ ಬ್ಯಾರೆ ಟೈಪ್ ಮಾಡೋದು. ಇವತ್ತ ಹೆಂಗ್ ಮಾಡುದು, ಒಂದ ಮನ್ಯಾಗ ಒಂದ್ ಫ್ರಿಜ್ ಇರ್ತೈತಿ, ಫ್ರಿಜ್ ಒಂದ್ ಬರ್ಫ್ ಇರ್ತೈತಿಲ್ಲ, ಬರ್ಫ್ ತೊಗೊಳುದು ಹಾಕೊಳ್ಳುದು. ಹಾಕಿ ನಾವು ಹೆಂಗ ಅನುಭವ ಆಗ್ತೈತಿ, ಸಣ್ಣ ಬರ್ಫ್ ಐತಿ ತೋರಿ ಹಾಕ್ರಿ. ಈ ಬರಫ್ ಹಾಕಿರಿ. ಇನ್ನ ಒಂದ ಮೆಣಸಿನಕಾಯಿ, ಖಾರ ಮೆಣಸಿನಕಾಯಿ ತೊಗೊಳುದು ತಿಂದು ನೋಡ್ರಿ ಹೆಂಗಂತ. ಇನ್ನ ಇನ್ನು ಬಾಲಿಕನವರು ಭಾಳ ಚಲೋ ಅದಾರಂತ ಏನೋ. ವಿಶ್ವೇಶ ಒಟ್ಟೆ ಇಲ್ಲ ಅವಾಗ ಚಾಳಿ ಮಾಡ್ತಿಲ್ಲ, ಆ ಟೈಮ್ ಚಾಳಿ ಮಾಡಿ. ಆಮೇಲೆ ಮತ್ತೊಬ್ಬರಿಗೆ ಈಗ ನಮ್ ನೋಡ್ರಿ ಅಮತಕ ನಾವು ಹೆಂಗ ಅಂದ್ರೆ ಶಾಂತಿ ಪಾಠ. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಸಂತು ನಿರಾಮಯ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕ್ವಚಿತ್ ದುಃಖ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता की, बोलो भारत माता की. वंदे वंदे. ಈಗ ನೀವು ಇನ್ಫಾರ್ಮ್ ಅವ್ರಿಗೆಲ್ಲ ಆ ಸ್ಟೇಜ್ ಮುಂದೆ ಲೈನ್ ಆಗಿ ನಿಲ್ಲರ್ರಿ. ಒಂದು ಮ್ಯೂಸಿಕ್ ಡ್ಯಾನ್ಸ್ ಮಾಡೋಣ. ಅವ್ರಷ್ಟ ನೀವು ಹೋರಿ, ಉಳಿದವರೆಲ್ಲ ರೆಡಿ ಮಾಡ್ತಾರ ಅವ್ರು ಕಾರ್ಯಕ್ರಮ.
ಇಲ್ಲಿ ಬ್ಯಾಡ್ರಿ ಅಲ್ಲಿ ಆ ಕಡೆ ಮಾಡೋಣ ಇವ್ರು ನೀವು ವೇದಿಕೆ ಎಲ್ಲ ಅಲ್ಲಿ ನಮ್ದೈತ್ಯಾ ಇಲ್ಲೇ ಮಾಡೋದು ಹಂಗ ಕರಿ ಅಂತ ಕರಿ ಇಲ್ಲ ಕರಿ ಕರ್ರಿ ಶಾಲೆ ಒಳಗೆ ಎಲ್ಲರೂ